All, welcome back once again to my second video of amalgamation. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಒಂದ್ಸತಿ ರೀಕ್ಯಾಪ್ ಮಾಡೋಣ. ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಮೀನಿಂಗ್ ಆಫ್ ಅಮಾಲ್ಗಮೇಷನ್, ದೆನ್ ಅಬ್ಜೆಕ್ಟಿವ್ಸ್ ಆಫ್ ಅಮಾಲ್ಗಮೇಷನ್ ಆ್ಯಂಡ್ ಮೀನಿಂಗ್ ಆಫ್ ಟ್ರಾನ್ಸ್ಫರರ್ ಆ್ಯಂಡ್ ಟ್ರಾನ್ಸ್ಫರಿ ಕಂಪನಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ನಾನು ನಿಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡ್ಬೋದು, ಅಥವಾ ಈ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದಾಗ ನಿಮ್ಗೇನಾದರೂ ಕಾಮೆಂಟ್ ಮಾಡಾದರೂ ನನಗೆ ಕೇಳ್ಬೋದು. ಓಕೆ, ಇವತ್ತು ನಾನು ವಿಡಿಯೋ ಸೆಕೆಂಡಲ್ಲಿ ಯಾವ ಟಾಪಿಕ್ಸ್ ಕವರ್ ಮಾಡ್ತಾ ಇದ್ದೀನಿ ಅಂದರೆ ಟೈಪ್ಸ್ ಆಫ್ ಅಮಾಲ್ಗಮೇಷನ್, ಅಕೌಂಟಿಂಗ್ ಫಾರ್ ಅಮಾಲ್ಗಮೇಷನ್, ಪರ್ಚೇಸ್ ಕನ್ಸಿಡರೇಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಮತ್ತು ಪ್ರಾಬ್ಲಮ್ಸ್ ಆನ್ ಪಿ ಸಿ. ಇದರಲ್ಲಿ ಒಂದು 5 ಮಾರ್ಕ್ಸ್ ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಇದು ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ 2015 to 2018ವರೆಗೆ ಇರ್ತಕ್ಕಂಥ 5 ಮಾರ್ಕ್ಸ್ ಪ್ರಾಬ್ಲಮ್ಸನ್ನು ನಾನು ಇದರಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ, ಅದರಲ್ಲಿ ಫಸ್ಟ್ ಒಂದು ಟೈಪ್ಸ್ ಆಫ್ ಅಮಾಲ್ಗಮೇಷನ್. Accounting Standard 14 issued by the Institute of Chartered Accountants of India, there are 2 types of amalgamation. ನಮಗಿಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 14 ಪ್ರಕಾರ ನಮ್ಮ ಸಿಲೆಬಸಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಸೊ ಅದ್ರ ಪ್ರಕಾರ 2 ಟೈಪ್ ಆಫ್ ಅಮಾಲ್ಗಮೇಷನ್ ಇದೆ. ಅದರಲ್ಲಿ ಫಸ್ಟ್ ಒನ್ ಬಂದು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್, ದೆನ್ ಸೆಕೆಂಡ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್. ಅದರಲ್ಲಿ ಫಸ್ಟ್ ಒನ್ ನೋಡೋಣ, ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಅಂದರೆ ಏನು ಅಂತ ಹೇಳಿ ನೋಡೋಣ. ಅಕಾರ್ಡಿಂಗ್ ಟು AS 14 an accounting for amalgamation, the following 5 conditions must be satisfied for an, that is amalgamation in the nature of, that is merger. ನೋಡಿ, ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಅಂತ ನಾವು ಹೇಳಬೇಕು ಅಂದರೆ ಇದರಲ್ಲಿ 5 ಕಂಡೀಷನ್ಸು ಫುಲ್ಫಿಲ್ ಆಗಿರಲೇಬೇಕು. ಅದು ಯಾವುದು ಅಂತ ನೋಡೋಣ. ಫಸ್ಟ್ ಕಂಡೀಷನ್ ಏನು ಹೇಳುತ್ತೆ ಅಂದರೆ, ಆಫ್ಟರ್ ಅಮಾಲ್ಗಮೇಷನ್ ಆಲ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದ ಟ್ರಾನ್ಸ್ಫರರ್ ಕಂಪನಿ, ದಟ್ ಈಸ್ ವೆಂಡರ್ ಕಂಪನಿ, ಬಿಕಮ್ಸ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದಿ ಟ್ರಾನ್ಸ್ಫರಿ ಕಂಪನಿ, ದಟ್ ಈಸ್ ದ ಪರ್ಚೇಸಿಂಗ್ ಕಂಪನಿ. ನೋಡಿ, ಫಸ್ಟ್ ಕಂಡೀಷನ್ ಏನು ಹೇಳುತ್ತೆ ಅಂದರೆ, ಆಫ್ಟರ್ ಅಮಾಲ್ಗಮೇಷನ್ ಆದಮೇಲೆ ಎಲ್ಲ ಅಸೆಟ್ಸ್ ಏನಿದೆ ಅಥವಾ ಲೈಬಲಿಟೀಸ್ ಏನಿದೆ ಯಾರ್ದು, ಟ್ರಾನ್ಸ್ಫರರ್ ಕಂಪನಿಯವ್ರದ್ದು ಅಂದರೆ ವೆಂಡರ್ ಕಂಪನಿಯವ್ರದ್ದು ಎಲ್ಲ ಅಸೆಟ್ಸು ಮತ್ತು ಲೈಬಲಿಟೀಸ್ದು ಯಾರ್ದಾಗುತ್ತೆ ಅಂದರೆ ಪರ್ಚೇಸಿಂಗ್ ಕಂಪನಿಯವ್ರದ್ದಾಗುತ್ತೆ. ಯಾವಾಗ? ಆಫ್ಟರ್ ಅಮಾಲ್ಗಮೇಷನ್. ದಟ್ ಈಸ್ ದಿ ಫಸ್ಟ್ ಕಂಡೀಷನ್. ಓಕೆ, ದೆನ್ we come to next condition. ಸೆಕೆಂಡ್ ಕಂಡೀಷನ್ ಏನು ಹೇಳುತ್ತೆ ಅಂತ ನೋಡೋಣ. ಸೊ ಸೆಕೆಂಡ್ ಕಂಡೀಷನಲ್ಲಿ ಏನು ಹೇಳಿದೆ ಅಂದರೆ, ಶೇರ್ ಹೋಲ್ಡರ್ಸ್ ಹೋಲ್ಡಿಂಗ್ ನಾಟ್ ಲೆಸ್ ದ್ಯಾನ್ 90% ಆಫ್ ದ ಫೇಸ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಆಫ್ ದ ಟ್ರಾನ್ಸ್ಫರರ್ ಕಂಪನಿ, that is vendor company, become the equity shareholders of the transferee company by virtue of amalgamation. ನೋಡಿ, ಅಮಾಲ್ಗಮೇಷನ್ ಆದಾಗ ಎರಡನೇ ಕಂಡೀಷನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಶೇರ್ ಹೋಲ್ಡರ್ಸ್ ಏನಿದ್ದಾರೆ ನಾಟ್ ಲೆಸ್ ದ್ಯಾನ್ 90%ಗಿಂತ ಕಡಿಮೆ ಇರಬಾರ್ದು. ಇಟ್ ಮೇ ಬಿ ಮೋರ್ ದ್ಯಾನ್ 90% ಮೇಲೆ ಅದಕ್ಕಿಂತ ಜಾಸ್ತಿ ಇರ್ಬೋದು, ಬಟ್ ಅದಕ್ಕಿಂತ ಕಡಿಮೆ ಇಲ್ಲದಂತೆ 90% ಆಫ್ ದ ಶೇರ್ ಹೋಲ್ಡರ್ಸ್ ಏನಿದ್ದಾರೆ ಅವರ ಫೇಸ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಏನಿದೆ ಯಾರ್ದು, ವೆಂಡರ್ ಕಂಪನಿಯವ್ರದ್ದು, ದಟ್ ಈಸ್ ಟ್ರಾನ್ಸ್ಫರರ್ ಕಂಪನಿಯವ್ರದ್ದು, ಬಿಕಮ್ ದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಫ್ ದ ಟ್ರಾನ್ಸ್ಫರಿ ಕಂಪನಿ. ಅಷ್ಟು ಶೇರ್ ಹೋಲ್ಡರ್ಸು ಸಹ ಟ್ರಾನ್ಸ್ಫರಿ ಕಂಪನಿಯ ಶೇರ್ ಹೋಲ್ಡರ್ಸ್ ಆಗ್ತಾರೆ. ಯಾಕೆಂದರೆ ಬಿಕಾಸ್ ಆಫ್ ದಟ್ ಅಮಾಲ್ಗಮೇಷನ್, that is not less than 90% of the face value of the equity shares are become the shareholders of the purchasing company or transferee company. This is the second condition. Okay, then third condition ಏನಿದೆ ಅನ್ನೋದು ನೋಡೋಣ. ಸೊ ಥರ್ಡ್ ಕಂಡೀಷನ್ ಏನು ಹೇಳುತ್ತೆ ಅಂದರೆ, the business of the transferor company, that is vendor company, is intended to be carried on after the amalgamation by the transferee company. ನೋಡಿ, ಬಿಸ್ನೆಸ್ ಏನಿದೆ, ಟ್ರಾನ್ಸ್ಫರರ್ ಕಂಪನಿಯ ಬಿಸ್ನೆಸ್, ವೆಂಡರ್ ಕಂಪನಿಯ ಬಿಸ್ನೆಸ್, ಅಮಾಲ್ಗಮೇಷನ್ ಆದಮೇಲೆ ಯಾರದನ್ನು ಕ್ಯಾರಿ ಮಾಡ್ತಾರೆ, ಯಾರದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂದರೆ ಟ್ರಾನ್ಸ್ಫರಿ ಕಂಪನಿಯವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ದಟ್ ಈಸ್ ಪರ್ಚೇಸಿಂಗ್ ಕಂಪನಿಯವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ದಟ್ ಈಸ್ ದ ಥರ್ಡ್ ಕಂಡೀಷನ್. ಓಕೆ, ನೆಕ್ಸ್ಟ್ ಫೋರ್ತ್ ಕಂಡೀಷನ್ ಏನಿದೆ ಅನ್ನೋದು ನೋಡೋಣ. ಸೊ ಫೋರ್ತ್ ಕಂಡೀಷನಲ್ಲಿ ಏನು ಹೇಳುತ್ತೆ, purchase consideration should be discharged only by issue of equity share in the transferee company,
that is purchasing company, except that cash may be paid in respect of any fractional shares. ನೋಡಿ, ಫೋರ್ತ್ ಕಂಡೀಷನ್ ಏನು ಹೇಳುತ್ತೆ, ಈಗ ಪರ್ಚೇಸ್ ಕನ್ಸಿಡರೇಷನ್ನ ಕೊಡಬೇಕಾದ್ರೆ ಅವರು, ಸೊ ದ ಪರ್ಚೇಸ್ ಕನ್ಸಿಡರೇಷನ್ ಶುಡ್ ಬಿ ಡಿಸ್ಚಾರ್ಜ್ ಓನ್ಲಿ ಬೈ ಇಶ್ಯೂ ಆಫ್ ಈಕ್ವಿಟಿ ಶೇರ್. ನೋಡಿ, ಓನ್ಲಿ ಈಕ್ವಿಟಿ ಶೇರನ್ನು ಕೊಡೋದ್ರ ಮುಖಾಂತರವಾಗಿ ಅವರು ಪರ್ಚೇಸ್ ಕನ್ಸಿಡರೇಷನನ್ನು ಡಿಸ್ಚಾರ್ಜ್ ಮಾಡ್ತಾರೆ. ಯಾರಿಗೆ? ಟ್ರಾನ್ಸ್ಫರಿ ಕಂಪನಿ ಅವ್ರಿಗೆ. ದಟ್ ಈಸ್ ದ ಟ್ರಾನ್ಸ್ಫರಿ ಕಂಪನಿ, ದಟ್ ಇಸ್ ಪರ್ಚೇಸಿಂಗ್ ಕಂಪನಿ. ಪರ್ಚೇಸಿಂಗ್ ಕಂಪನಿಯವರು ಈಕ್ವಿಟಿ ಶೇರನ್ನು ಮಾತ್ರ ಕೊಡ್ತಾರೆ. ಎಕ್ಸೆಪ್ಟ್ ದಟ್ ಕ್ಯಾಶನ್ನು ಕೊಡೋದಿಲ್ಲ ಅವರು. ಯಾವಾಗ ಇನ್ ಕೇಸ್ ಕೊಡ್ತಾರೆ ಅಂದರೆ, ಇನ್ ಕೇಸ್ ಓನ್ಲಿ ಫ್ರಾಕ್ಷನಲ್ ಶೇರ್ ಇದ್ರೆ ಮಾತ್ರ ಕ್ಯಾಶ್ ಕೊಡ್ತಾರೆ. ಅದರ್ವೈಸ್ ಅವರು ಕ್ಯಾಶಲ್ಲಿ ಕೊಡೋಲ್ಲ, ಎಲ್ಲವನ್ನು ಈಕ್ವಿಟಿ ಶೇರಲ್ಲೇ ಅವರು ಸೆಟ್ಲ್ ಮಾಡ್ತಾರೆ. ದಟ್ ಈಸ್ ಫೋರ್ತ್ ಕಂಡೀಷನ್. ದೆನ್ ನೆಕ್ಸ್ಟ್ ಫಿಫ್ತ್ ಕಂಡೀಷನ್ ಏನಿದೆ ನೋಡೋಣ. ನೋ ಅಡ್ಜಸ್ಟ್ಮೆಂಟ್ಸ್ ಆರ್ ರಿಕ್ವೈರ್ಡ್ to be made in the book value of the assets and liabilities of the transferor company, that is vendor company, when they are incorporated in the financial books or financial statements. So idರಲ್ಲಿ ಏನು ಹೇಳ್ತೀವಿ ಅಂದರೆ, ನೋ ಅಡ್ಜಸ್ಟ್ಮೆಂಟ್ಸ್ ಆರ್ ರಿಕ್ವೈರ್ಡ್ ಟು ಬಿ ಮೇಡ್ ಇನ್ ದ ಬುಕ್ ವ್ಯಾಲ್ಯೂ. ಸೊ ಯಾವುದೇ ಅಡ್ಜಸ್ಟ್ಮೆಂಟನ್ನು ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇಲ್ಲಿ ಅಸೆಟ್ಸ್ ಏನಿದೆ, ಲೈಬಿಲಿಟೀಸ್ ಏನಿದೆ, ವೆಂಡಾರ್ ಕಂಪನಿಯವ್ರದ್ದು, ದಟ್ ಈಸ್ ಸೆಲ್ಲಿಂಗ್ ಕಂಪ್ನಿಯವ್ರದ್ದು ಬುಕ್, ಅದು ಏನು ಅಸೆಟ್ಸ್ ಇದೆ, ಏನು ಲೈಬಿಲಿಟೀಸ್ ಏನಿದೆ, ಅದನ್ನು ನಾವು ಬುಕ್ ವ್ಯಾಲ್ಯೂನಲ್ಲಿ ಮಾತ್ರ ತೊಗೊತೀವಿ. ಅದನ್ನು ಯಾವುದೇ ರೀತಿಯ ಅದಕ್ಕೆ ಅಡ್ಜಸ್ಟ್ಮೆಂಟ್ಸನ್ನು ಮಾಡೋ ಅವಶ್ಯಕತೆ ಇಲ್ಲ. ಇವರು ಪರ್ಚೇಸಿಂಗ್ ಕಂಪನಿಯಲ್ಲಿ ಬುಕ್ ವ್ಯಾಲ್ಯೂ ಅವರು ಏನೆಲ್ಲ ಯಾವ ರೀತಿ ಎಂಟ್ರಿ ಮಾಡ್ಕೊತಾನೆ ಅಂದರೆ, ಓನ್ಲಿ ಬುಕ್ ವ್ಯಾಲ್ಯೂಸಲ್ಲಿ ಎಂಟ್ರಿ ಮಾಡ್ಕೊತಾರೆ. ಸೊ ನೆಕ್ಸ್ಟ್ ನಾವು ಇದನ್ನು ನೋಡೋದಾದರೆ, ಇಫ್ ಎನಿ ಒನ್ ಆಫ್ ದಿ ಕಂಡೀಷನ್ ಈಸ್ ನಾಟ್ ಸ್ಯಾಟಿಸ್ಫೈಡ್, ನೋಡಿ ಇಲ್ಲಿ ಯಾವುದೇ ಒಂದು ಕಂಡೀಷನ್ ಸಹ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ, ಇಫ್ ಎನಿ ಒನ್ ಆಫ್ ದ ಕಂಡೀಷನ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ಇನ್ ಎ ಪ್ರೋಸೆಸ್ ಆಫ್ ಅಮಾಲ್ಗಮೇಷನ್, ಇಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್. ನೋಡಿ, ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಅಂತ ನಾವು ಯಾವಾಗ ಹೇಳ್ತೀವಿ, ಈ ಮೇಲಿನ 5 ಕಂಡೀಷನ್ಸು ಫುಲ್ಫಿಲ್ ಆಗಲೇಬೇಕು. ಈ 5 ಕಂಡೀಷನ್ಸ್ ಏನಾದರೂ ಫುಲ್ಫಿಲ್ ಆಗಿಲ್ಲ ಅಂದರೆ ಅದನ್ನು ನಾವು ಅಮಾಲ್ಗಮೇಷನ್ ದ ನೇಚರ್ ಆಫ್ ಮರ್ಜರ್ ಅಂತ ಹೇಳೋದಿಲ್ಲ. ಯಾವುದು ಒಂದು ಕಂಡೀಷನ್ನು ಸಹ ಫಾಲೋ ಆಗಿಲ್ಲ ಅಂತಂದರೆ ಅದನ್ನು ನಾವು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಅಂತ ಹೇಳ್ತೀವಿ. ಈ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಅಂತ ಹೇಳಬೇಕು ಅಂದರೆ ಈ ಮೇಲಿನ 5 ಕಂಡೀಷನ್ನು ಸಹ ಫುಲ್ಫಿಲ್ ಆಗಲೇಬೇಕು. ಓಕೆ, ನೆಕ್ಸ್ಟ್ ನಾವು ಅಮಾಲ್ಗಮೇಷನ್ ದ ನೇಚರ್ ಆಫ್ ಪರ್ಚೇಸ್ ಅಂದರೆ ಏನು ಅಂತ ನೋಡೋಣ. ನೋಡಿ, ಇದು ತುಂಬ ಈಸಿ ನಿಮಗೆ. ಆನ್ ಅಮಾಲ್ಗಮೇಷನ್ ವಿಲ್ ಬಿ ಟ್ರೀಟೆಡ್ ಆಸ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಇಫ್ ಎನಿ ಒನ್ ಆಫ್ ದ ಎಬೋವ್ ಮೆನ್ಷನ್ಡ್ ಕಂಡೀಷನ್ ಈಸ್ ನಾಟ್ ಸ್ಯಾಟಿಸ್ಫೈಡ್. ನೋಡಿ, ಮೇಲಿನ ಏನು ಕಂಡೀಷನ್ಸ್ ಏನಿದೆ, ಕಂಡೀಷನ್ಸಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಸಹ ಫುಲ್ಫಿಲ್ ಆಗಿಲ್ಲ ಅಂತಂದರೆ ಅದನ್ನು ನಾವು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಕಂಡೀಷನ್ನು, ಈ 5 ಕಂಡೀಷನ್ನು ಫುಲ್ಫಿಲ್ ಆದರೆ ಮಾತ್ರ ನಾವು ಅದನ್ನು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಅಂತ ಹೇಳ್ತೀವಿ. ಆ 5 ಕಂಡೀಷನಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಅಥವಾ ಮೋರ್ ದೆನ್ ಒಂದು ಕಂಡೀಷನ್ ಫುಲ್ಫಿಲ್ ಆಗಿಲ್ಲ ಅಂದ್ರೂ ನಾವು ಅದನ್ನು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಅಂತ ಹೇಳ್ತೀವಿ. ಸೊ ಓಕೆ, ನೆಕ್ಸ್ಟ್ ಟಾಪಿಕ್ ಬಂದು ಇದರಲ್ಲಿ ಅಕೌಂಟಿಂಗ್ ಫಾರ್ ಅಮಾಲ್ಗಮೇಷನ್ ಅಂತ ಇದೆ. ಯಾವ ಒಂದು ಅಕೌಂಟಿಂಗನ್ನು ನಾವು ಫಾಲೋ ಮಾಡ್ತೀವಿ ಒಂದು ಅಮಾಲ್ಗಮೇಷನಲ್ಲಿ ಅಂದರೆ, there are 2 methods of accounting for amalgamation. First one is the pooling of interest method and the purchase method. ಇದರಲ್ಲಿ 2 ಮೆಥಡ್ ಇದೆ. ಒಂದು ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್, ಇನ್ನೊಂದು ಪರ್ಚೇಸ್ ಮೆಥಡ್. ಒನ್ ಅಮಾಲ್ಗಮೇಷನ್ ಈಸ್ ಇನ್ ದ ನೇಚರ್ ಆಫ್ ಮರ್ಜರ್. ಅಮಾಲ್ಗಮೇಷನ್ ನೇಚರ್ ಆಫ್ ಮರ್ಜರಲ್ಲಿ ಇದ್ದರೆ ನಾವು ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡನ್ನು ಅಡ್ಯಾಪ್ಟ್ ಮಾಡ್ಕೊತೀವಿ. Pooling of interest method is adapted for accounting, but in case of amalgamation in the nature of purchase, amalgamation in the nature of purchase idre, we adapt the purchase method for accounting. So accounting purpose alli ನಾವು purchase method ಅನ್ನು follow ಮಾಡ್ತೀವಿ. ಸೊ ಅದರಲ್ಲಿ ಫಸ್ಟ್ ಮೆಥಡ್ ಏನು ಹೇಳುತ್ತೆ ನೋಡೋಣ. ಅದರಲ್ಲಿ ಪೂಲಿಂಗ್ ಆಫ್ ಇಂಟ್ರೆಸ್ಟ್ ಮೆಥಡ್ ಅಂದರೆ ಏನು ಅಂತ ನೋಡೋಣ. ಅಂಡರ್ ದಿಸ್ ಮೆಥಡ್ all assets and liabilities and reserves of the transferor company, that is vendor company, are taking at book values. Adana now will be recorded by transferee company, that is at book values. At book values nalli ನಾವು ತಗೊಂತೀವಿ.
ಸೊ ಇದರಲ್ಲಿ ನಾವು ಮಾರ್ಕೆಟ್ ವ್ಯಾಲ್ಯೂನಲ್ಲಿ ತೊಗೊಳ್ಳೋದಿಲ್ಲ. ಎಲ್ಲ ವ್ಯಾಲ್ಯೂಸನ್ನು ಪರ್ಚೇಸಿಂಗ್ ಕಂಪನಿಯಲ್ಲಿ ನಾವು ರೆಕಾರ್ಡ್ ಮಾಡಬೇಕಾದ್ರೆ ಓನ್ಲಿ ಬುಕ್ ವ್ಯಾಲ್ಯೂಸಲ್ಲಿ ತೊಗೊತೀವಿ. ಅನ್ಲೆಸ್ ಎನಿ ಅಡ್ಜಸ್ಟ್ಮೆಂಟ್ ಈಸ್ ರಿಕ್ವೈರ್ಡ್ ಡ್ಯೂ ಟು ಡಿಫರೆಂಟ್ ಅಕೌಂಟಿಂಗ್ ಪಾಲಿಸೀಸ್ ಫಾಲೋಡ್ ಬೈ ದೀಸ್ ಕಂಪನೀಸ್. ಅದರಲ್ಲಿ ಏನಾದರೂ ಇನ್ ಕೇಸ್ ಡಿಫರೆಂಟ್ ಅಕೌಂಟಿಂಗ್ ಪಾಲಿಸೀಸ್ ಏನಾದರೂ ಅವರು ಫಾಲೋ ಮಾಡ್ತಾ ಇತ್ತು ಅಂದಾಗ ಮಾತ್ರ ಮೇ ಬಿ ಚೇಂಜ್ ಆಗ್ಬೋದು. ಅದರ್ವೈಸ್ ಅದೆಲ್ಲವನ್ನು ನಾವು ರೆಕಾರ್ಡ್ ಮಾಡಬೇಕಾದ್ರೆ ನಾವು ಬುಕ್ ವ್ಯಾಲ್ಯೂನಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ನೆಕ್ಸ್ಟ್ ದ ಪರ್ಚೇಸ್ ಮೆಥಡಲ್ಲಿ ಯಾವ ಥರ ತೊಗೊತೀವಿ ಅಂದರೆ, ಅಂಡರ್ ದೀಸ್ ಮೆಥಡ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದ ವೆಂಡಾರ್ ಕಂಪನಿ ಈಸ್ ಟೇಕನ್ ಓವರ್ ಬೈ ದ ಪರ್ಚೇಸಿಂಗ್ ಕಂಪನಿ ಅಟ್ ಅಗ್ರೀಡ್ ವ್ಯಾಲ್ಯೂಸ್. ದಟ್ ಇಟ್ ಮೀನ್ಸ್ ಇನ್ ದ ಮಾರ್ಕೆಟ್ ವ್ಯಾಲ್ಯೂ, ಅದರ ಅಗ್ರೀಡ್ ವ್ಯಾಲ್ಯೂಸಲ್ಲಿ ತೊಗೊತೀವಿ ನಾವು. ಇದರಲ್ಲಿ ಬುಕ್ ವ್ಯಾಲ್ಯೂನಲ್ಲಿ ನಾವು ತೊಗೊಳ್ಳೋದಿಲ್ಲ. ಪರ್ಚೇಸ್ ಮೆಥಡಲ್ಲಿ, ಈ ಮೆಥಡಲ್ಲಿ ಅಸೆಟ್ಸ್ ಇರ್ಬೋದು ಅಥವಾ ಲೈಬಿಲಿಟೀಸ್ ಇರ್ಬೋದು ಯಾರ್ದು ವೆಂಡಾರ್ ಕಂಪನಿದು ನಾವು ಯಾವ ಇದರಲ್ಲಿ ತೊಗೊತೀವಿ ಅಂದರೆ ಇಸ್ ಟೇಕನ್ ಓವರ್ ಬೈ ದಿ ಪರ್ಚೇಸಿಂಗ್ ಕಂಪನಿಯವರು ಎಂಟ್ರಿ ಮಾಡ್ಕೋಬೇಕಾದ್ರೆ ಅಗ್ರೀಡ್ ವ್ಯಾಲ್ಯೂಸಲ್ಲಿ ತೊಗೊತಾರೆ, ಬಟ್ ನಾಟ್ ಇನ್ ಬುಕ್ ವ್ಯಾಲ್ಯೂನಲ್ಲಿ ತೊಗೊಳ್ಳೋದಿಲ್ಲ. ಸೊ ಇನ್ ದಿಸ್ ಕೇಸ್ ನೋ ರಿಸರ್ವ್ ಆಫ್ ವೆಂಡಾರ್ ಕಂಪನಿ ವಿಲ್ ಬಿ ಟೇಕನ್ ಓವರ್ ಇನ್ ದಿ ಬುಕ್ಸ್ ಆಫ್ ಪರ್ಚೇಸಿಂಗ್ ಕಂಪನಿ. ಸೊ ಯಾವುದೇ ರೀತಿಯ ಈ ಕೇಸಲ್ಲಿ ರಿಸರ್ವ್ಸ್ ಅನ್ನು ತಗೊಳ್ಳೋದಿಲ್ಲ, ವೆಂಡಾರ್ ಕಂಪನಿ ರಿಸರ್ವ್ಸ್ ಅನ್ನು ತಗೊಳ್ಳೋದಿಲ್ಲ. ಸೊ ವಿಲ್ ಬಿ ಟೇಕನ್ ಓವರ್ ಇನ್ ದ ಬುಕ್ಸ್ ಆಫ್ ದಿ ಪರ್ಚೇಸಿಂಗ್ ಕಂಪನಿ. ಪರ್ಚೇಸಿಂಗ್ ಕಂಪನಿಯವರು ಯಾವುದೇ ರೀತಿಯ ರಿಸರ್ವ್ಸ್ ಅನ್ನು ಇವ್ರದ್ದು ತಗೊಳ್ಳೋದಿಲ್ಲ. ಸೊ ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ಟಾಪಿಕ್ ಪರ್ಚೇಸ್ ಕನ್ಸಿಡರೇಷನ್ ಅಂದ್ರೆ ಏನು ಅಂತೇಳಿ ನೋಡೋಣ. ಸೊ ಪರ್ಚೇಸ್ ಕನ್ಸಿಡರೇಷನ್ ಅಂದ್ರೆ, ಸೊ purchase consideration refers to the consideration payable by the purchasing company to the vendor company for taking over the assets and liabilities of vendor company. ನೋಡಿ ಪರ್ಚೇಸ್ ಕನ್ಸಿಡರೇಷನ್ ಅಂದ್ರೆ ಏನು, ದಟ್ಸ್ PC ಅಂದ್ರೆ ಏನು ಅಂದರೆ the consideration payable by the purchasing company. ಸೊ ಪರ್ಚೇಸಿಂಗ್ ಕಂಪನಿಯವರು ಅಂದರೆ ಏನು ಕೊಂಡ್ಕೊಳ್ತಾ ಇದ್ದಾರೆ, ಆ ಪರ್ಚೇಸಿಂಗ್ ಕಂಪನಿಯವರು ಏನನ್ನು ಕೊಡ್ತಾ ಇದ್ದಾರೆ, ಕನ್ಸಿಡರೇಷನ್ ಆಗಿ ಏನನ್ನು ಕೊಡ್ತಾ ಇದ್ದಾರೆ, ಯಾರಿಗೆ, ಟು ದಿ ವೆಂಡಾರ್ ಕಂಪನಿ. ಅಂದರೆ ಒಂದು ಕಂಪನಿಯಲ್ಲಿ ತನ್ನ ಬಿಸ್ನೆಸ್ಸನ್ನು ಮಾರಾಟ ಮಾಡ್ತಾ ಇದ್ದಾರೆ ವೆಂಡಾರ್ ಕಂಪನಿ, ಇನ್ನೊಂದು ಕಂಪನಿ ಅದನ್ನು ಪರ್ಚೇಸ್ ಮಾಡ್ತಾ ಇದೆ. ಸೊ ಪರ್ಚೇಸ್ ಕಂಪನಿಯವರು, ಪರ್ಚೇಸ್ ಮಾಡ್ತಾ ಇರ್ತಕ್ಕಂಥ ಕಂಪನಿಯವರು ಸೇಲ್ ಮಾಡ್ತಾ ಇರೋರಿಗೆ, ಆ ವೆಂಡಾರ್ ಕಂಪನಿಯವರಿಗೆ ಏನನ್ನು ಕೊಡ್ತಾ ಇದ್ದಾರೆ, ಅವರು ಫಾರ್ ಟೇಕಿಂಗ್ ಓವರ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ವೆಂಡಾರ್ ಕಂಪನಿ. ಸೊ ವೆಂಡಾರ್ ಕಂಪನಿಯ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ತೊಗೊಂಡು ಹೋಗ್ತಾ ಇದ್ದಾರಲ್ಲ, ಅದಕ್ಕೆ ಅವ್ರು ಏನನ್ನು ಕೊಡ್ತಾ ಇದ್ದಾರೆ, ಅದರ ಬದಲಾಗಿ ದ ಸಮ್ ಪೇಯಬಲ್ ಬೈ ದಿ ಪರ್ಚೇಸಿಂಗ್ ಕಂಪನಿ. ಪರ್ಚೇಸಿಂಗ್ ಕಂಪನಿಯವರು ಏನನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಬೇಕಾದ್ರೆ ಒಂದು ಎಕ್ಸಾಂಪಲ್ ನೋಡೋಣ ಇದರಲ್ಲಿ. ಒಂದು ಎಕ್ಸಾಂಪಲ್ ಏನಪ್ಪ ಅಂದರೆ, ಇಲ್ಲಿ ನೋಡಿ ಟ್ರಾನ್ಸ್ಫರಿ ಕಂಪನಿ ಆ್ಯಂಡ್ ಟ್ರಾನ್ಸ್ಫರಾರ್ ಕಂಪನಿ ಅಂತ ತೊಗೊಂಡಾಗ ನೋಡಿ ಇಲ್ಲಿ ಪರ್ಚೇಸಿಂಗ್ ಕಂಪನಿ. ಸೊ ಪರ್ಚೇಸ್ ಕನ್ಸಿಡರೇಷನಲ್ಲಿ ಪರ್ಚೇಸಿಂಗ್ ಕಂಪನಿಯವರು ಇವರಿಗೆ ಟ್ರಾನ್ಸ್ಫರಾರ್ ಕಂಪನಿಯವ್ರಿಗೆ ವೆಂಡಾರ್ ಕಂಪನಿಯವ್ರಿಗೆ, ಟ್ರಾನ್ಸ್ಫರಾರ್ ಕಂಪನಿಯವ್ರಿಗೆ ಈ ಪರ್ಚೇಸಿಂಗ್ ಕಂಪನಿಯವರು ಏನು ಕೊಡ್ತಾ ಇದ್ದಾರೆ. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ ಆರ್ ಪ್ರಿಫರೆನ್ಸ್ ಶೇರ್ ಆರ್ ಕ್ಯಾಶ್. ನೋಡಿ ಅವ್ರು ಯಾವ ಫಾರ್ಮಲ್ಲಾದರೂ ಕೊಡ್ಬೋದು, ಈಕ್ವಿಟಿ ಶೇರಲ್ಲಾದರೂ ಕೊಡ್ಬೋದು, ಪ್ರಿಫರೆನ್ಸ್ ಶೇರಲ್ಲಾದರೂ ಕೊಡ್ಬೋದು, ಅಥವಾ ಕ್ಯಾಶಲ್ಲಾದರೂ ಕೊಡ್ಬೋದು. ಆ ಏನು ಕೊಡ್ತಾ ಇದ್ದಾರಲ್ಲ ದಟ್ ದ ಸಮ್ ಆಫ್ ದಿ ಅಮೌಂಟ್ ವಿಚ್ ಈಸ್ ಪೇಯ್ಡ್ ಬೈ ದಿ ಪರ್ಚೇಸಿಂಗ್ ಕಂಪನಿ ಟು ದಿ ವೆಂಡಾರ್ ಕಂಪನಿ. ಸೊ ವೆಂಡಾರ್ ಕಂಪನಿ ಅವರಿಗೆ ಪರ್ಚೇಸಿಂಗ್ ಕಂಪನಿಯವರು ಕೊಡ್ತಕ್ಕಂಥ ಈ ಅಮೌಂಟನ್ನು ನಾವು ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಬಂದು ಇದರಲ್ಲಿ ನಾವು ನೆಕ್ಸ್ಟು ಮುಂದೆ ಹೋಗೋಣ ಈ ವಿಡಿಯೋದಲ್ಲಿ. ದ ನೆಕ್ಸ್ಟ್ ಬಂದು ಇದರಲ್ಲಿ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಸೊ ಇದರಲ್ಲಿ 3 ಮೆಥಡ್ಸ್ ಇದೆ. ಒಂದು ನೆಟ್ ಅಸೆಟ್ ಮೆಥಡ್, ನೆಟ್ ಪೇಮೆಂಟ್ ಮೆಥಡ್ ಆ್ಯಂಡ್ ಲಮ್ಸಮ್ ಮೆಥಡ್. ಸೊ 3 ಮೆಥಡ್ಸ್ ಇದೆ. ನಾವು ಪರ್ಚೇಸ್ ಕನ್ಸಿಡರೇಷನ್ನ ಮಾಡಬೇಕು ಅಂದರೆ ನಾವು 3 ಮೆಥಡ್ಸನ್ನು ಫಾಲೋ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಮೆಥಡ್ ಏನು ಹೇಳುತ್ತೆ ನೋಡೋಣ. ಸೊ ನೆಟ್ ಅಸೆಟ್ ಮೆಥಡ್ ಅಂದ್ರೆ ನೋಡೋಣ. ಅಂಡರ್ ದಿಸ್ ಮೆಥಡ್ ಪರ್ಚೇಸ್ ಕನ್ಸಿಡರೇಷನ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಟೇಕನ್ ಓವರ್ ಅಂಡ್ ಅಗ್ರೀಡ್ ವ್ಯಾಲ್ಯೂ ಆಫ್ ಲೈಬಿಲಿಟೀಸ್ ಟೇಕನ್ ಓವರ್. ಬಹುಶಃ ನಿಮಗೆ ಇದೆಲ್ಲ ಗೊತ್ತಿದೆ ಅಂದ್ಕೊಂಡಿದ್ದೀನಿ, ನೆಟ್ ಅಸೆಟ್ ಬಗ್ಗೆ ಗೊತ್ತಿದೆ ನಿಮಗೆ. ಸೊ ನೆಟ್ ಅಸೆಟ್ ಅಂದರೆ ನಾವು ಅಸೆಟ್ಸ್ ಮತ್ತು ಲೈಬಿಲಿಟೀಸಿನ ಒಂದು ಡಿಫರೆನ್ಸನ್ನು, ಅಂದರೆ ದಟ್ ಈಸ್ ದ ಅಗ್ರೀಡ್ ವ್ಯಾಲ್ಯೂ ತೊಗೊತೀವಿ, ಮಾರ್ಕೆಟ್ ವ್ಯಾಲ್ಯೂ ತೊಗೊತೀವಿ ನಾವು ಇದರಲ್ಲಿ. ಸೊ ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಮತ್ತು ಅಸೆಟ್ಸಲ್ಲಿ ನಾವು ಲೈಬಿಲಿಟೀಸನ್ನು ಲೆಸ್ ಮಾಡಿದ್ರೆ
ಆ ಡಿಫರೆನ್ಸ್ ಏನು ಬರುತ್ತೆ ಅದಕ್ಕೆ ನಾವು ನೆಟ್ ಅಸೆಟ್ ಮೆಥಡ್ ಅಂತ ಹೇಳ್ತೀವಿ. ಸೊ ಈ ಮೆಥಡಲ್ಲೂ ನಿಮಗೆ ಸುಮಾರು ಪ್ರಾಬ್ಲಮ್ಸ್ ಎಕ್ಸಾಮಲ್ಲಿ ಬರುತ್ತೆ. ದೆನ್ ಇಲ್ಲಿ ಹಾಕಿದೆ ನೋಡಿ, ಪರ್ಚೇಸ್ ಕನ್ಸಿಡರೇಷನ್ ಈಕ್ವಲ್ಸ್ ದಟ್ ಇಸ್ ಟೋಟಲ್ ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಮೈನಸ್ ಟೋಟಲ್ ಅಗ್ರೀಡ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್. ಓಕೆ, ನೆಕ್ಸ್ಟು ನೆಟ್ ಪೇಮೆಂಟ್ ಮೆಥಡ್ ಅಂದರೆ ಏನು ಅಂತ ನೋಡೋಣ. ಸೊ ನೆಟ್ ಪೇಮೆಂಟ್ ಮೆಥಡ್ ಅಂದರೆ ಅಂಡರ್ ದಿಸ್ ಮೆಥಡ್ ಪೇಮೆಂಟ್ ಮೇಡ್ ಟು ದಿ ಶೇರ್ ಹೋಲ್ಡರ್ಸ್ ಆಫ್ ದ ಟ್ರಾನ್ಸ್ಫರರ್ ಕಂಪನಿ ವೆಂಡರ್ ಕಂಪನಿ ಇನ್ ಫಾರ್ಮ್ ಆಫ್ ಕ್ಯಾಶ್ ಶೇರ್ಸ್ ಆರ್ ಡಿಬೆಂಚರ್ಸ್. ನೋಡಿ, ಪೇಮೆಂಟ್ ಮೆಥಡ್ ಅಂದ್ರೇನು, ಇದರಲ್ಲಿ ನಾವು ಅಸೆಟ್ಸ್ ಮೈನಸ್ ಲಯಬಿಲಿಟೀಸನ್ನು ಮಾಡೋದಿಲ್ಲ. ಇಲ್ಲೇನು ಅಂದರೆ ಈ ಮೆಥಡಲ್ಲಿ ದಟ್ ಈಸ್ ಪೇಮೆಂಟ್ ಮೇಡ್ ಟು ಶೇರ್ ಹೋಲ್ಡರ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ, ವೆಂಡರ್ ಕಂಪನಿಗೆ ನಾವು ಯಾವ ರೀತಿ ಪೇಮೆಂಟನ್ನು ಮಾಡ್ತೀವಿ ಅಂದರೆ ದಟ್ ಇಸ್ ಓನರ್, ಆ ಶೇರ್ ಹೋಲ್ಡರ್ಸ್ಗೆ ಓನರ್ಸ್ ಆಫ್ ದಿ ಕಂಪನಿ, ಆ ವೆಂಡರ್ ಕಂಪನಿಯವ್ರಿಗೆ ನಾವು ಯಾವ ರೀತಿ ಪೇಮೆಂಟನ್ನು ಮಾಡ್ತೀವಿ ಅಂದರೆ ಇನ್ ದ ಫಾರ್ಮ್ ಆಫ್ ಕ್ಯಾಶಲ್ಲಿ ಕೊಡ್ತೀವಿ, ಅಥವಾ ಶೇರ್ಸಲ್ಲಿ ಕೊಡ್ತೀವಿ, ಅಥವಾ ಡಿಬೆಂಚರ್ಸಲ್ಲಿ ಕೊಡ್ತೀವಿ. ಅದಕ್ಕೆ ನಾವು ನೆಟ್ ಪೇಮೆಂಟ್ ಮೆಥಡ್ ಅಂತ ಹೇಳಿ ಕರಿತೀವಿ. ಸೊ ಲಂಸಮ್ ಮೆಥಡ್ ಅಂದರೆ ಏನು? ಸೊ ಲಂಸಮ್ ಮೆಥಡ್ ಅಂದರೆ ವೇರ್ ದ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಈಸ್ ಮೆನ್ಷನ್ಡ್ ಇನ್ ದ ಪ್ರಾಬ್ಲಮ್ ಇಟ್ ಸೆಲ್ಫ್, ಇಟ್ ಈಸ್ ಕಾಲ್ಡ್ ಲಂಸಮ್ ಮೆಥಡ್. ನೋಡಿ, ಇದರಲ್ಲಿ ಎಷ್ಟಿದೆ ಪರ್ಚೇಸ್ ಕನ್ಸಿಡರೇಷನ್, ಎಷ್ಟು ಕೊಡಬೇಕು ಅನ್ನೋದು ಒಂದು ಲಂಸಮ್, ಒಂದು 50 lakhs ಅಥವಾ ಒಂದು 20 lakhs ಎಷ್ಟು ಅವರು ಪ್ರಾಬ್ಲಮಲ್ಲೇ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ. ಹಾಗಾಗಿ ಇದರಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಏನು ಬರೋದಿಲ್ಲ. ಸೊ ದಿಸ್ ಮೆಥಡ್ ಡಸ್ ನಾಟ್ ಇನ್ವಾಲ್ವ್ ಎನಿ ಕ್ಯಾಲ್ಕುಲೇಷನ್ ರಿಗಾರ್ಡಿಂಗ್ ಪರ್ಚೇಸ್ ಕನ್ಸಿಡರೇಷನ್. ಸೊ ಪರ್ಚೇಸ್ ಕನ್ಸಿಡರೇಷನಲ್ಲಿ ಅವರೇ ಲಂಸಮ್ ಇಷ್ಟು ಅಂತೇಳಿ ಕೊಟ್ಟಿರೋದ್ರಿಂದ ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದು ನಮಗೆ ಮೇಯ್ನಾಗಿ ಎಕ್ಸಾಮಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಅಂದರೆ ನೆಟ್ ಅಸೆಟ್ ಮೆಥಡ್ ಮತ್ತು ನೆಟ್ ಪೇಮೆಂಟ್ ಮೆಥಡ್ ಬರುತ್ತೆ. ಸೊ ನೆಕ್ಸ್ಟು ದ ಮೆಥಡ್ಸ್ ಆಫ್ ಡಿಸ್ಚಾರ್ಜಿಂಗ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಅಂದರೆ ನಾವು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಹೇಳಿದೆ ನಾನು. ನೆಟ್ ಅಸೆಟ್ ಮೆಥಡ್ ಇರ್ಬೋದು ಅಥವಾ ನೆಟ್ ಪೇಮೆಂಟ್ ಮೆಥಡ್ ಇರ್ಬೋದು, ಅದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಟೋಟಲ್ ಎಷ್ಟು ಬರುತ್ತೆ ಅಂತೇಳಿ. ಬಟ್ ಅದನ್ನು ನಾವು ಯಾವ ಥರ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ, ಯಾವ ಥರ ಕೊಡ್ತಾ ಇದ್ದೀವಿ, ಸೊ ಅದನ್ನು ಮೆಥಡ್ಸ್ ಆಫ್ ಡಿಸ್ಚಾರ್ಜಿಂಗ್ ಆಫ್ ಪಿ ಸಿ ಅಂತ ಹೇಳ್ತೀವಿ. ಸೊ ಮೆಥಡ್ ಬಂದು ಒಂದು ಕಂಪ್ಲೀಟ್ಲಿ ಇನ್ ಕ್ಯಾಶ್ ಅಂದರೆ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ, ಟೋಟಲ್ ಪಿ ಸಿ ಇಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಕ್ಯಾಲ್ಕುಲೇಟ್ ಮಾಡಿರೋ ಒಂದು ಪರ್ಚೇಸ್ ಕನ್ಸಿಡರೇಷನ್ ನಾವು ಯಾವ ಥರ ಕೊಡ್ತಾ ಇದ್ದೀವಿ, ಯಾವ ಥರ ಪೇ ಮಾಡ್ತಾ ಇದ್ದೀವಿ. ಸೊ ಯಾವ ಥರ ಪೇ ಮಾಡ್ತಾ ಇದ್ದೀವಿ ಅಂದರೆ ಕ್ಯಾಶಲ್ಲಾದರೂ ಪೇ ಮಾಡ್ಬೋದು, ಪೂರ್ತಿ ಕ್ಯಾಶಲ್ಲಾದರೂ ಕೊಡ್ಬೋದು, ಕಂಪ್ಲೀಟ್ಲಿ ಇನ್ ಈಕ್ವಿಟಿ ಶೇರ್ ಆಫ್ ಪರ್ಚೇಸಿಂಗ್ ಕಂಪನಿ ಅಥವಾ ಕಂಪ್ಲೀಟಾಗಿ ಈಕ್ವಿಟಿ ಶೇರಲ್ಲಾದರೂ ಕೊಡ್ಬೋದು, ಕಂಪ್ಲೀಟ್ಲಿ ಇನ್ ಪ್ರಿಫರೆನ್ಸ್ ಶೇರ್ ಆಫ್ ಪರ್ಚೇಸಿಂಗ್ ಕಂಪನಿ ಅಥವಾ ಕಂಪ್ಲೀಟಾಗಿ ನೀವು ಪ್ರಿಫರೆನ್ಸ್ ಶೇರಲ್ಲಾದರೂ ಕೊಡ್ಬೋದು, ಆರ್ ಇನ್ ಕಾಂಬಿನೇಷನ್ ಆಫ್ ಕ್ಯಾಶ್ ಆ್ಯಂಡ್ ಶೇರ್ ಆಫ್ ಪರ್ಚೇಸಿಂಗ್ ಕಂಪನಿ. ಕಾಮನ್ ಆಗಿ ಕ್ಯಾಶ್ ಆ್ಯಂಡ್ ಈಕ್ವಿಟಿ ಶೇರ್ ಕಾಂಬಿನೇಷನ್ ಆಗಿ ಕೊಡ್ತಾರೆ, ಅಥವಾ ಪೂರ್ತಿಯಾಗಾದರೂ ಕ್ಯಾಶಲ್ಲೇ ಕೊಡ್ಬೋದು, ಅದನ್ನು ಕೊಡಬಾರ್ದು ಅಂತ ಏನಿಲ್ಲ. ಆದರೆ ಕಾಮನ್ ಆಗಿ ನಾವು ಪ್ರಾಬ್ಲಮ್ಸಲ್ಲಿ ಏನು ನೋಡ್ತೀವಿ ಅಂದರೆ ಸ್ವಲ್ಪ ಕ್ಯಾಶಲ್ಲಿ ಕೊಡ್ತಾರೆ, ಇನ್ನು ಸ್ವಲ್ಪ ಈಕ್ವಿಟಿ ಶೇರಲ್ಲಿ ಕೊಡ್ತಾರೆ. ನೋಡಿ, ಈ ಟೈಪಲ್ಲಿ ಈ ರೀತಿಯಾಗಿ ಪಿ ಸಿಯನ್ನು ಡಿಸ್ಚಾರ್ಜ್ ಮಾಡ್ತಾರೆ. ಅದರಲ್ಲಿ ಕ್ಯಾಶ್, ಈಕ್ವಿಟಿ ಶೇರ್, ಆರ್ ಇಟ್ ಮೇ ಬಿ ಪ್ರಿಫರೆನ್ಸ್ ಶೇರ್, ಆರ್ ಇನ್ ಕಾಂಬಿನೇಷನ್ ಆಫ್ ಬೋತ್ ಕ್ಯಾಶ್ ಆ್ಯಂಡ್ ಇನ್ ದ ಫಾರ್ಮ್ ಆಫ್ ಶೇರ್. ಸೊ ನೆಕ್ಸ್ಟ್ ಇದರಲ್ಲಿ ಪ್ರಾಬ್ಲಮ್ಸ್ ನೋಡೋಣ. ಪರ್ಚೇಸ್ ಕನ್ಸಿಡರೇಷನ್ ಮಾಡೋದ್ರಲ್ಲಿ ಒಂದು 5 marks ಪ್ರಾಬ್ಲಮ್ ನೋಡೋಣ. ನಾನು ಫಸ್ಟ್ ಪ್ರಾಬ್ಲಮ್ 2015 ಏಪ್ರಿಲ್ ಮೇ 2015 ತುಮಕೂರು ಯೂನಿವರ್ಸಿಟಿ ಒಂದು ಕ್ವಶನ್ ಪೇಪರ್ ತೊಗೊಂಡಿದ್ದೀನಿ. ಅದರಲ್ಲಿ 5 marks ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಏನು ಕೇಳಿದ್ದಾರೆ ಅಂತ ನೋಡೋಣ. ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಫಸ್ಟ್ ಏನು ಹೇಳ್ತಾರೆ, ಎ ಕ್ಯಾಶ್ ಪೇಮೆಂಟ್ ಆಫ್ ₹25,000, ಕ್ಯಾಶ್ ಪೇಮೆಂಟಲ್ಲಿ ಬಂದು 25,000 ಇದೆ. Then B, issue of 40,000 equity share of ₹10 each, fully paid at ₹15 per share. Then C ಬಂದು issue of 25,000 preference share of ₹10 each, ₹6 per share paid up. Then next ಬಂದು D ಬಂದು issue of 15,000 debentures of ₹10 each at a discount of 10%. ನೋಡಿ, ಈ ಥರ ಇದ್ದಾಗ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನೋಡಿ, ಕ್ಯಾಶ್ ಏನು ಹೇಳಿದಾರೆ, ಕ್ಯಾಶ್ ಪೇಮೆಂಟ್ ಆಫ್ ₹25,000 ಡೈರೆಕ್ಟಾಗಿ ಹೇಳಿದ್ದಾರೆ. ಸೊ ಅದನ್ನು ನಾವು ಡೈರೆಕ್ಟಾಗಿ 25,000 ತೊಗೊತೇವೆ. ಬಟ್ ಸೆಕೆಂಡಲ್ಲಿ ಏನು ಹೇಳ್ತಾರೆ, ಇಶ್ಯೂ ಆಫ್ 40,000 ಈಕ್ವಿಟಿ ಶೇರ್ ಆಫ್ ₹10 ಈಚ್, ಫುಲ್ಲಿ ಪೇಡ್ ಅಟ್ ₹15 per share. ಸೊ ನಾವು ಅಲ್ಲಿಗೆ ಇಲ್ಲಿ ಎಲ್ಲನೂ ಕೊಟ್ಟಿದ್ದಾರೆ, ಕಂಬೈನ್ ಮಾಡಿದ್ದಾರೆ. ಸ್ವಲ್ಪ ಕ್ಯಾಶಲ್ಲೂ ಕೊಡ್ತಾ ಇದ್ದಾರೆ, ಈಕ್ವಿಟಿ ಶೇರಲ್ಲೂ ಕೊಡ್ತಾ ಇದ್ದಾರೆ, ದೆನ್ ಪ್ರಿಫರೆನ್ಸ್ ಶೇರಲ್ಲೂ ಕೊಡ್ತಾ ಇದ್ದಾರೆ. ನಾವಿಲ್ಲಿ
40,000 ಈಕ್ವಿಟಿ ಶೇರನ್ನು ತೊಗೊತೀವಿ. ಸೊ ಅಮೌಂಟ್ ಮಲ್ಟಿಪ್ಲೈ ಮಾಡ್ಕೋಬೇಕಾದ್ರೆ ನಾವು 15 ರೂಪೀಸಿಂದ ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ. ಅಂದರೆ ಆಲ್ವೇಸ್ ವಿ ಕ್ಯಾನ್ ಕನ್ಸಿಡರ್ ಪೇಯ್ಡ್ ಅಪ್ ವ್ಯಾಲ್ಯೂ, ದಟ್ ಈಸ್ ಪೇಯ್ಡ್ ಅಪ್ ವ್ಯಾಲ್ಯೂ ಎಷ್ಟಿದೆ ಅದನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಫೇಸ್ ವ್ಯಾಲ್ಯೂವನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ ನಾವು ಪರ್ಚೇಸ್ ಕನ್ಸಿಡರೇಷನ್ ಮಾಡಬೇಕಾದ್ರೆ ನಾನು ಕ್ಯಾಶನ್ನು ಡೈರೆಕ್ಟಾಗಿ ತೊಗೊಂಡೆ 25,000, ಬಟ್ ಈಕ್ವಿಟಿ ಶೇರ್ ನಾನು ಎಷ್ಟು ತೊಗೊತೀನಿ ಅಂದರೆ 40,000 ಈಕ್ವಿಟಿ ಶೇರ್ಸ್ ಇಂಟು 15 ಪರ್ ಶೇರ್ ತೊಗೊತೀನಿ. ಅಲ್ಲಿಗೆ 6 lakhs rupees ಆಗುತ್ತೆ. Then next, issue of 25,000 preference share of ₹10 each, ₹6 per share paid up. ನೋಡಿ ಇಲ್ಲೂ ಅಷ್ಟೇ paid up ಎಷ್ಟಿದೆ, paid up ವ್ಯಾಲ್ಯೂ 6 ಇದೆ. ಸೊ ಪ್ರಿಫರೆನ್ಸ್ ಶೇರ್ಸ್ ಎಷ್ಟಿದೆ 25,000 ಇದೆ. ಸೊ 25,000 ಶೇರ್ಸ್ ಇಟ್ ಈಸ್ ಮಲ್ಟಿಪ್ಲೈಡ್ ಬೈ 6 rupees. ಸೊ 6 rupeesiಂದ ನಾನು ಮಲ್ಟಿಪ್ಲೈ ಮಾಡ್ಕೊತೀನಿ, ಅದು 1,50,000 rupees ಬರುತ್ತೆ. ಸೊ ನೆಕ್ಸ್ಟ್ ಏನಿದೆ ನೋಡಿ, ಇಶ್ಯೂ ಆಫ್ 15,000 ಡಿಬೆಂಚರ್ಸ್ ಆಫ್ ₹10 ಈಚ್ ಅಟ್ ಎ ಡಿಸ್ಕೌಂಟ್ ಆಫ್ 10% ಅಂತ ಹೇಳ್ತಾ ಇದ್ದಾರೆ. ಸೊ ನಾವಿಲ್ಲಿ ಈ ಡಿಬೆಂಚರ್ಸನ್ನು ಕಂಪ್ಲೀಟಾಗಿ ಪ್ರಾಬ್ಲಮ್ ಮಾಡಬೇಕಾದ್ರೆ ಇಗ್ನೋರ್ ಮಾಡಬೇಕು, ಇದನ್ನು ನಾವು ಕನ್ಸಿಡರ್ ಮಾಡಬಾರ್ದು. ಯಾಕೆ ಅಂದರೆ ಡಿಬೆಂಚರ್ಸ್ ಆರ್ ನಾಟ್ ದ ರಿಯಲ್ ಓನರ್ಸ್ ಆಫ್ ದ ಕಂಪನಿ. ನೋಡಿ ನಾವಿಲ್ಲಿ ಯಾವುದನ್ನು ಕನ್ಸಿಡರ್ ಮಾಡ್ತೀವಿ ಅಂದರೆ ರಿಯಲ್ ಓನರ್ಸ್. ನೋಡಿ ರಿಯಲ್ ಓನರ್ಸ್ ಅಂದರೆ ಯಾರು, ಈಕ್ವಿಟಿ ಶೇರ್ ಇರ್ಬೋದು ಅಥವಾ ಪ್ರಿಫರೆನ್ಸ್ ಶೇರ್ ಇರ್ಬೋದು, ಅವರನ್ನು ನಾವು ರಿಯಲ್ ಓನರ್ಸ್ ಅಂತ ಹೇಳ್ತೀವಿ. ಬಟ್ ಡಿಬೆಂಚರ್ಸು ರಿಯಲ್ ಓನರ್ಸ್ ಆಗೋದಿಲ್ಲ, ಅವರು ದೇ ಆರ್ ನಾಟ್ ದ ಓನರ್ಸ್ ಆಫ್ ದ ಕಂಪನಿ. ಹಾಗಾಗಿ ನಿಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ ಅವರು, ಇಟ್ ಮೇ ಬಿ ಟು ಕನ್ಫ್ಯೂಸ್ ಮಾಡೋಕ್ಕೆ ಕೊಟ್ಟಿರ್ಬೋದು. ಹಾಗಾಗಿ ನಾವು ಅದನ್ನು ಯಾವುದೇ ಕಾರಣಕ್ಕೂ ಡಿಬೆಂಚರ್ಸ್ ಏನು ಕೊಟ್ಟಿರ್ತಾರೆ ನಿಮ್ಮ ಪ್ರಾಬ್ಲಮಲ್ಲಿ ಅದನ್ನು ನಾವು ಕನ್ಸಿಡರ್ ಮಾಡಬಾರ್ದು. ಸೊ ಇದರ ಕ್ಯಾಲ್ಕುಲೇಷನ್ ಏನಿದೆ ನೋಡೋಣ ನೆಕ್ಸ್ಟ್. ಇದರಲ್ಲಿ ನೋಡಿ, ನಾನು ಅದರಲ್ಲಿ ಇದನ್ನು ನಾವು ನೆಟ್ ಪೇಮೆಂಟಲ್ಲಿ ಮೆಥಡಲ್ಲಿ ಮಾಡ್ತೀವಿ. ಏಕೆಂದರೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ಎಷ್ಟೆಷ್ಟು ಕ್ಯಾಶಲ್ಲಿ ಎಷ್ಟು ಕೊಡಬೇಕು, ಈಕ್ವಿಟಿನಲ್ಲಿ ಎಷ್ಟು ಕೊಡಬೇಕು, ಮತ್ತು ಪ್ರಿಫರೆನ್ಸ್ ಶೇರಲ್ಲಿ ಎಷ್ಟು ಕೊಡಬೇಕು ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೋಡಿ ಅಲ್ಲಿ ಕ್ಯಾಲ್ಕುಲೇಷನ್ ಪ್ರಕಾರ ನಾನು ಕ್ಯಾಶ್ 25,000 ತೊಗೊಂಡಿದ್ದೀನಿ. ದೆನ್ ಈಕ್ವಿಟಿ ಶೇರ್ ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು 40,000 ಈಕ್ವಿಟಿ ಶೇರ್ ಇದೆ, ಅದನ್ನು ಓನ್ಲಿ 15 rupees ಮಾತ್ರ ತೊಗೊಳ್ಳಿ. ಓನ್ಲಿ ದಟ್ಸ್ ಪೇಯ್ಡ್ ಅಪ್ ವ್ಯಾಲ್ಯೂ ಎಷ್ಟೇನಿದೆ ಅಷ್ಟನ್ನು ಮಾತ್ರ ತೊಗೊಳ್ಳಿ ಅಂತ ಹೇಳಿದ್ದೆ. ಹಾಗಾಗಿ 40,000 ಈಕ್ವಿಟಿ ಶೇರ್ ಇಂಟು 15 6 lakhs ಆಯಿತು. ದೆನ್ ಇಶ್ಯೂ ಆಫ್ ಪ್ರಿಫರೆನ್ಸ್ ಶೇರ್ ಎಷ್ಟು ಕೊಡ್ತಾ ಇದ್ದಾರೆ 25,000, ಅದನ್ನು ಅಷ್ಟೇ ಪೇಯ್ಡ್ ಅಪ್ ವ್ಯಾಲ್ಯೂ 6 ಇದೆ. 25,000 ಇಂಟು 6 1,50,000 ಆಯಿತು. ಸೊ ಇದಿಷ್ಟನ್ನು ನಾವು ಕಂಬೈನ್ಡ್ ಮಾಡಿ ಟೋಟಲ್ ಮಾಡಿದ್ರೆ ಸೊ 25,000 ದೆನ್ 6 lakhs ದೆನ್ 1,50,000 ನೋಡಿ, ಇಷ್ಟು ನಾವು ಟೋಟಲ್ ಮಾಡಿದ್ರೆ 7,75,000 ಬರುತ್ತೆ. ದಟ್ ಈಸ್ ದಿ 7,75,000 ಈಸ್ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಇನ್ ದಿಸ್ ಪ್ರಾಬ್ಲಮ್. ಓಕೆ, ನಾನು ನಿಮ್ಗೆ ಇದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಇದು June 2016 ನಿಮ್ಮ ತುಮಕೂರು ಯೂನಿವರ್ಸಿಟಿನಲ್ಲಿ ಕೇಳಿದ್ದಾರೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಧನುಷ್ ಲಿಮಿಟೆಡ್ ಅಕ್ವೈರ್ಡ್ ಶಶಾಂಕ್ ಲಿಮಿಟೆಡ್ ಅಂಡ್ ಅಗ್ರೀಡ್ ಟು ಡಿಸ್ಚಾರ್ಜ್ ಪರ್ಚೇಸ್ ಕನ್ಸಿಡರೇಷನ್ ಆಸ್ ಫಾಲೋಸ್. ಆ್ಯಕ್ಚುಲಿ ಪ್ರಾಬ್ಲಮ್ ಇನ್ ದ ಫಾರ್ಮ್ ಆಫ್ ಅಬ್ಸರ್ಪ್ಷನ್ ಇದು, ಯಾಕೆಂದರೆ ಎರಡು ಕಂಪನಿನ ಕೊಟ್ಟಿಲ್ಲ, ಎರಡು ಕಂಪನಿ ಅಮಾಲ್ಗಮೇಟ್ ಆಗಿ ಹೊಸ ಕಂಪನಿ ಎಸ್ಟಾಬ್ಲಿಷ್ ಆಗಿದೆ ಅಂತ ಹೇಳಿಲ್ಲ ಇಲ್ಲಿ. ಬಟ್ ಏನು ಹೇಳಿದ್ದಾರೆ ಅಂದರೆ ಧನುಷ್ ಲಿಮಿಟೆಡ್ ಅಕ್ವೈರ್ಡ್ ಶಶಾಂಕ್ ಲಿಮಿಟೆಡನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇಟ್ ಈಸ್ ಅಬ್ಸರ್ಪ್ಷನ್ ಇದು. ಬಟ್ ನಿಮ್ಮ ಕ್ಯಾಲ್ಕುಲೇಷನ್ ಆಫ್ PC ಅದಿನ್ ದ ಕೇಸ್ ಆಫ್ ಅಮಾಲ್ಗಮೇಷನಲ್ಲಾದರೂ ಆಗಲಿ ಅಥವಾ ಅಬ್ಸರ್ಪ್ಷನಲ್ಲಾದರೂ ಆಗಲಿ ಒಂದೇ ಟೈಪಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. PCನಲ್ಲಿ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ. ಬಟ್ ಇನ್ ಕೇಸ್ ಜನರಲ್ ಎಂಟ್ರೀಸಲ್ಲಿ ಮಾತ್ರ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಬಟ್ ಪರ್ಚೇಸ್ ಕನ್ಸಿಡರೇಷನ್ ಒಂದೇ ಟೈಪಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದನ್ನು ನಾವು ಕ್ವಶನ್ ಪೇಪರ್ ಪ್ರಾಬ್ಲಮ್ ತೊಗೊಂಡಿರೋದ್ರಿಂದ ಇದು ಒಂದೇ ಟೈಪಲ್ಲಿ ಒಂದೇ ರೀತಿಯಲ್ಲಿ ಬರುತ್ತೆ. ಸೊ ಇಲ್ಲೇನಿದೆ ಅಂದರೆ ನೋಡಿ, ಫಸ್ಟ್ ನೋಡೋಣ ಪ್ರಾಬ್ಲಮಲ್ಲಿ ಏನೇನು ಹೇಳಿದ್ದಾರೆ ನೋಡೋಣ. 30,000 ಈಕ್ವಿಟಿ ಶೇರ್ ಆಫ್ 10 each at a premium of 50% being 40% ಆಫ್ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್. ನೋಡಿ ಇದರಲ್ಲಿ ಏನಿದೆ, ಈ ಒಂದು ಪ್ರಾಬ್ಲಮಲ್ಲಿ ಏನು ಹೇಳ್ತಾ ಇದ್ದಾರೆ, 30,000 ಈಕ್ವಿಟಿ ಶೇರ್ ಆಫ್ 10 each at a premium ಆಫ್ 50%. ನೋಡಿ ಪ್ರಾಬ್ಲಮಲ್ಲಿ ಏನು ಹೇಳ್ತಾ ಇದ್ದಾರೆ, 30,000 ಈಕ್ವಿಟಿ ಶೇರ್ ಇದೆ 10 each, ಬಟ್ ಎಷ್ಟು ಕೊಡ್ತಾ ಇರೋದು ಅದನ್ನು ಪ್ರೀಮಿಯಮ್ ಆಫ್ 50%ಗೆ ಕೊಡ್ತಾ ಇದ್ದಾರೆ. ಸೊ 50% ಪ್ರೀಮಿಯಮ್ಗೆ ಕೊಡ್ತಾ ಇದ್ದಾರೆ ಅಂತಂದರೆ ಅಲ್ಲಿಗೆ 10 into 50% ಎಷ್ಟು ಬರುತ್ತೆ, 5 rupees ಬರುತ್ತೆ. 10 + 5 15 rupeesನ ತೊಗೊತೀವಿ. ಅಂದರೆ 30,000 into 15. ಸೊ 30,000 into 15 ಮಾಡಿದ್ರೆ ನಮಗೆ ಎಷ್ಟು 4,50,000 ಬರುತ್ತೆ. ಸೊ ಆ 4,50,000 ಏನಂತ ಹೇಳ್ತಾ ಇದ್ದಾರೆ, ಬೀಯಿಂಗ್ 40% ಆಫ್ ದ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್. ಅದು ಏನಾಗುತ್ತೆ ಅಂದರೆ
ಟೋಟಲ್ ಪರ್ಚೇಸ್ ಕನ್ಸಿಡರೇಷನಿನ 40% ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ನಮಗಿಲ್ಲಿ ಡೈರೆಕ್ಟಾಗಿ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟಿದೆ ಟೋಟಲ್ ಅಂತ ಗೊತ್ತಿಲ್ಲ. ಬಟ್ ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಈ 30,000 ಈಕ್ವಿಟಿ ಶೇರ್ ಆಫ್ 10 ಈಚ್ ಇದೆಯಲ್ಲ ಅಟ್ ಎ ಪ್ರೀಮಿಯಮ್ ಆಫ್ 50% ಕೊಟ್ಟರೆ ಅಂದರೆ 10 + 5 ದಟ್ ಈಸ್ 50% ಆಫ್ ಪ್ರೀಮಿಯಮ್ 15 rupees. 30,000 into 15 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 4,50,000 ಬರುತ್ತೆ. ಆ 4,50,000 ಎಷ್ಟು ಅಂತ ಹೇಳ್ತಾ ಇದ್ದಾರೆ? 40% ಆಫ್ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್. ಟೋಟಲ್ ಪರ್ಚೇಸ್ ಕನ್ಸಿಡರೇಷನಿನ 40%. ಅಂದರೆ ಅಲ್ಲಿಗೆ ನಮಗೇನು 4,50,000 ಬಂದಿದೆ ಈಸ್ ಫಾರ್ 40% ಕಾದರೆ ನಾವು 100% ಎಷ್ಟು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನು ಹೇಳ್ತಾರೆ? ಬ್ಯಾಲೆನ್ಸ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಈಸ್ ಡಿಸ್ಚಾರ್ಜ್ಡ್ ಇನ್ ಪ್ರಿಫರೆನ್ಸ್ ಶೇರ್ ಆಫ್ rupees 100 ಈಚ್ ಫುಲ್ಲಿ ಪೇಡ್ ಅಟ್ ಪಾರ್ ಆ್ಯಂಡ್ ಕ್ಯಾಶ್ ಇನ್ ದ ರೇಷಿಯೋ ಆಫ್ 2:1. ನೋಡಿ ನೆಕ್ಸ್ಟ್ ಏನು ಹೇಳ್ತಾರೆ? ಬ್ಯಾಲೆನ್ಸ್ ಇನ್ ಮಿಕ್ಕಿದ ಬ್ಯಾಲೆನ್ಸು. ಸೊ ಬ್ಯಾಲೆನ್ಸ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಅಂದರೆ ಅಲ್ಲಿಗೆ 100% ಇದೆ ಪರ್ಚೇಸ್ ಕನ್ಸಿಡರೇಷನ್ ಅಂದರೆ 40% ಏನಾಯಿತು? ಈಕ್ವಿಟಿ ಶೇರ್ ಆಯಿತು. ಸೊ 100% ಅಲ್ಲಿ ನಾವು 40% ಲೆಸ್ ಮಾಡಿದ್ರೆ ಇನ್ನು 60% ಏನು ಉಳ್ಕೊಳ್ಳುತ್ತೆ? ಆ ಬ್ಯಾಲೆನ್ಸು. ಬ್ಯಾಲೆನ್ಸ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಈಸ್ ಡಿಸ್ಚಾರ್ಜ್ಡ್ ಇನ್ ಪ್ರಿಫರೆನ್ಸ್ ಶೇರ್ ಆಫ್ rupees 100 ಈಚ್. ಪ್ರಿಫರೆನ್ಸ್ ಶೇರಲ್ಲಿ ಕೊಡ್ತಾ ಇದ್ದಾರೆ ಫುಲ್ಲಿ ಪೇಡ್ ಅಟ್ ಪಾರ್ ಆ್ಯಂಡ್ ಕ್ಯಾಶ್. ಮತ್ತು ಬೋತ್ ಪ್ರಿಫರೆನ್ಸ್ ಶೇರಲ್ಲೂ ಕೊಡ್ತಾ ಇದ್ದಾರೆ ಮತ್ತು ಕ್ಯಾಶಲ್ಲೂ ಕೊಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ ರೇಷಿಯೋ ಆಫ್ 2:1 ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ಕ್ಯಾಲ್ಕುಲೇಟ್ ಕ್ಯಾಶ್ ಪೇಯ್ಡ್ ಆ್ಯಂಡ್ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್. ಸೊ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ? ಕ್ಯಾಶ್ ಪೇಯ್ಡ್ ಎಷ್ಟು ಮತ್ತು ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ ಅದನ್ನು ನೋಡಿ ನೆಕ್ಸ್ಟ್ ಇದರಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸೊ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಸೊ ಈಕ್ವಿಟಿ ಶೇರ್ ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು. ಈಕ್ವಿಟಿ ಶೇರನ್ನು ಎಷ್ಟು ಕೊಡ್ತಿದ್ದಾರೆ? 50% ಪ್ರೀಮಿಯಮ್ ಅಂದರೆ ಅದರ 10 rupees ಇದೆ, ಫೇಸ್ ವ್ಯಾಲ್ಯೂ 10 rupees ಇದೆ, ಪ್ಲಸ್ 50% ಪ್ರೀಮಿಯಮ್ ತೊಗೊಂಡ್ರೆ 5 rupees, 10 + 5 15 ಆಯಿತು. ಸೊ ಹಾಗಾಗಿ ಇವೆರಡನ್ನು ನಾನು 15 into 30 ಮಾಡ್ಕೊತೀನಿ. ಅಲ್ಲಿಗೆ ಎಷ್ಟಾಗುತ್ತೆ? 4,50,000 ಆಗುತ್ತೆ. ಸೊ ನಮಗಿಲ್ಲಿ ನಾವು ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟು ಅನ್ನೋದನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಹಾಗಾಗಿ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟು ಅನ್ನೋದು ನೋಡೋದಾದರೆ 4,50,000 ಏನಿದೆ ಅವರೇ ಹೇಳ್ತಾ ಇದ್ದಾರೆ ಪ್ರಾಬ್ಲಮಲ್ಲಿ ಈಸ್ ಫಾರ್ 40% ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಅಲ್ಲಿಗೆ 30,000 ನಾವು 15 rupees ಮಲ್ಟಿಪ್ಲೈ ಮಾಡಿದ್ರೆ 4,50,000 ಬಂತು. ನಾನಿಲ್ಲಿ 4,50,000 ತೊಗೊಂಡೆ. ಸೊ ಈ 4,50,000 ಎಷ್ಟಕ್ಕೆ ಈಕ್ವಲ್ ಆಗಿದೆ ಅಂತ ಹೇಳಿದ್ದಾರೆ ನಿಮ್ಮ ಪ್ರಾಬ್ಲಮಲ್ಲಿ? 40%ಗೆ ಈಕ್ವಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲಿಗೆ 100%ಗೆ ಎಷ್ಟು? ಸೊ ಈ ನೋಡಿ ಈ 4,50,000 ಡಿವೈಡೆಡ್ ಬೈ 40 into 100. ಸೊ 100% ಅಲ್ಲಿಗೆ ಟೋಟಲ್ ಪಿ ಸಿ ಎಷ್ಟಾಗುತ್ತೆ? ಟೋಟಲ್ ಪಿ ಸಿ 11,25,000 ಆಗುತ್ತೆ. ಸೊ ಅದನ್ನು ಲಾಸ್ಟ್ ನಾನು ಟೋಟಲಲ್ಲಿ ಹಾಕೊಂಡಿದ್ದೀನಿ. ದೆನ್ ನೆಕ್ಸ್ಟ್ ಸೊ ಪ್ರಿಫರೆನ್ಸ್ ಶೇರ್ದು ಏನಂತ ಹೇಳಿದ್ದಾರೆ? ಇನ್ ರಿಮೈನಿಂಗ್ ಎಷ್ಟು ಬರುತ್ತೆ? ಸೊ ಇನ್ ರಿಮೈನಿಂಗ್ ಎಷ್ಟು ಬರುತ್ತೆ? ಅಲ್ಲಿಗೆ 40% ಇದಾದರೆ 60%. ಅಥವಾ ಪ್ರಿಫರೆನ್ಸ್ ಶೇರ್ ಮತ್ತು ಕ್ಯಾಶ್ ಯಾವ ಥರ ಕೊಡ್ತಾ ಇದ್ದಾರೆ ಅಂದರೆ 2:1 ರೇಷಿಯೋನಲ್ಲಿ ಕೊಡ್ತಾ ಇದ್ದಾರೆ. ಸೊ 2:1 ರೇಷಿಯೋನಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ನೋಡಿ ನಾನಿಲ್ಲಿ ಪ್ರಿಫರೆನ್ಸ್ ಶೇರನ್ನು ತೊಗೊಂಡೆ. ಸೊ ಪ್ರಿಫರೆನ್ಸ್ ಶೇರನ್ನು ತೊಗೊಂಡಾಗ ಈ ಪ್ರಿಫರೆನ್ಸ್ ಶೇರ್ ಮತ್ತು ಕ್ಯಾಶ್ ಇವೆರಡು ಎಷ್ಟಕ್ಕೆ ಪರ್ಸೆಂಟೇಜ್ ಈಕ್ವಲ್ ಆಗುತ್ತೆ ಅಂದರೆ 60% ಈಕ್ವಲ್ ಆಗುತ್ತೆ. ಅಥವಾ ಅದನ್ನು ಬಿಟ್ಬಿಡಿ, ಅದನ್ನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಇನ್ನೊಂದು ರೀತಿ ತೊಗೋಬೋದು ಅಂದರೆ ನಾವು ಇಲ್ಲಿ ಟೋಟಲ್ ಪಿ ಸಿ ಎಷ್ಟು ಹೇಳಿದೆ ನಿಮಗೆ? 11,25,000 ಹೇಳಿದೆ. ಸೊ ಈ 11,25,000 ಅಲ್ಲಿ ನಾವು 4,50,000 ದಟ್ ಈಸ್ 40% ಆಫ್ ಪಿ ಸಿ 4,50,000 ಈಕ್ವಿಟಿ ಶೇರ್ಸ್ ಇದೆ. ಸೊ ಆ 4,50,000 ಲೆಸ್ ಮಾಡ್ಕೊಳ್ಳಿ. ನೋಡಿ 11,25,000 ಈಸ್ ಯುವರ್ ಟೋಟಲ್ ಪಿ ಸಿ, ದೆನ್ ಲೆಸ್ 4,50,000 ದಟ್ ಈಸ್ ಪೇಯ್ಡ್ ಟು ಈಕ್ವಿಟಿ ಶೇರ್. ಲೆಸ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬಂತು? 6,75,000 ಬಂತು. ಸೊ ಈ 6,75,000 ಈ ಶೇರ್ ಇನ್ ದ ರೇಷಿಯೋ ಆಫ್ 2:1. ನೋಡಿ ಈ 6,75,000 ಯಾವ ರೀತಿ ಶೇರ್ ಮಾಡ್ತಾ ಇದ್ದಾರೆ? ಪ್ರಿಫರೆನ್ಸ್ ಶೇರು ಮತ್ತು ಇವ್ರಿಗೆ ಕ್ಯಾಶು ಯಾವ ಥರ ಕೊಡ್ತಾ ಇದ್ದಾರೆ ಅಂದರೆ 2:1 ಅಲ್ಲಿ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ ರಿಮೈನಿಂಗ್ ಎಷ್ಟು ಬಂದಿದೆ? 6,75,000 ಬಂದಿದೆಯಲ್ಲ. ಈ 6,75,000 ನಾನು ಎಷ್ಟು ತೊಗೊತಾ ಇದ್ದೀನಿ ಪ್ರಿಫರೆನ್ಸ್ ಶೇರ್ಸ್ಗೆ ಅಂದರೆ 2/3 ತೊಗೊತೀನಿ. ಸೊ 6,75,000 into 2/3 ಮಾಡಿದ್ರೆ ಎಷ್ಟು ಬಂತು ಆನ್ಸರು? 4,50,000 ಬರುತ್ತೆ.
ಸೊ ನೆಕ್ಸ್ಟು ಕ್ಯಾಶಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ? ಸೊ ಕ್ಯಾಶ್ ಬಂದು ಅಲ್ಲಿಗೆ 6,75,000 ಇಂಟು 1/3 ನೋಡಿ, ರೇಷಿಯೋ ಏನು ಹೇಳ್ತಾರೆ 2:1 ಆ್ಯಂಡ್ 2:1 ಅಂತ ಇದೆ. ಹಾಗಾಗಿ ಕ್ಯಾಶ್ ನಾವು 1/3 ಕೊಡ್ತೀವಿ. ಸೊ 1/3 ಕೊಟ್ಟಾಗ ಇಲ್ಲಿ ಅವ್ರಿಗೆ ಎಷ್ಟು ಬರುತ್ತೆ? 2,25,000 ಬರುತ್ತೆ. ಸೊ ನಾನು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿ ನಿಮ್ಮ ಪ್ರಾಬ್ಲಮಲ್ಲಿ ಏನು ಹೇಳಿದ್ದಾರೆ ಅವರು, ಈಕ್ವಿಟಿ ಶೇರ್ ಬಂದು 50% ಪ್ರೀಮಿಯಮಿಗೆ ಕೊಡ್ತಾ ಇದ್ದಾರೆ. 10 + 5 15, ಹಾಗಾಗಿ 30,000 ಇಂಟು 15 ಮಾಡಿದೆ. ಅದು 4,50,000 ಡೈರೆಕ್ಟಾಗಿ ತೊಗೊಂಬಿಟ್ಟೆ ಅದನ್ನು. ಬಟ್ ಅವ್ರು ಇನ್ನೊಂದು ಮುಂದೆ ಏನು ಹೇಳಿದ್ದಾರೆ, ಅದು ಆ ಅಮೌಂಟ್ ಏನು ಬರುತ್ತೆ ಅದು ಬೀಯಿಂಗ್ ಈಕ್ವಲ್ ಟು 40% ಆಫ್ ದ ಟೋಟಲ್ ಪಿ ಸಿ ಅಂತ ಹೇಳಿದ್ರು. ಅಂದರೆ ಟೋಟಲ್ ಪಿ ಸಿನಲ್ಲಿ ಅದು 40% ಆಗುತ್ತೆ. ಅಂದರೆ ನನಗೆ ಬಂದಿರೋ ಆನ್ಸರ್ ಎಷ್ಟು? ಈಕ್ವಿಟಿ ಶೇರು 4,50,000. ಆ 4,50,000 ಡಿವೈಡೆಡ್ ಬೈ 40, ಅದು 40% ಈಕ್ವಲ್ ಆದರೆ ಇಂಟು 100. ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಟ್ರಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ 4,50,000 ಡಿವೈಡ್ ಬೈ 40 40%ಗಾದರೆ 100ಗೆ ಎಷ್ಟು? ಸೊ ಟೋಟಲ್ 100%ಗೆ ಅಲ್ಲಿಗೆ 11,25,000 ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಆಗುತ್ತೆ. ಸೊ ಈ ಟೋಟಲ್ ಪರ್ಚೇಸ್ ಕನ್ಸಿಡರೇಷನಲ್ಲಿ ನಾವು ಈಕ್ವಿಟಿ ಶೇರ್ ಎಷ್ಟು ಬಂದಿದೆ? ನಮಗೆ 4,50,000 ಬಂದಿದೆ. ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ ಅವರು? ಪ್ರಿಫರೆನ್ಸ್ ಶೇರ್. ಸೊ ಪ್ರಿಫರೆನ್ಸ್ ಶೇರ್ನು ಸಹ ಎಷ್ಟು ಹೇಳಿದ್ರು? ಅಮೌಂಟನ್ನು ದಟ್ ಈಸ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಬ್ಯಾಲೆನ್ಸ್ ಏನು ಬರುತ್ತೆ ಅದನ್ನು ಅಟ್ ಪಾರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಬ್ಯಾಲೆನ್ಸ್ ಬಂದ್ಬಿಟ್ಟು ಅದನ್ನು ನಾವು ಪ್ರಿಫರೆನ್ಸ್ ಶೇರ್ ಮತ್ತು ಕ್ಯಾಶಲ್ಲಿ 2:1 ಪ್ರಕಾರ ಶೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಬ್ಯಾಲೆನ್ಸ್ ಅಂದರೆ ಅಲ್ಲಿಗೆ ಟೋಟಲ್ ಪಿ ಸಿ 11,25,000 ಇದೆ. ಅಂದರೆ ಅಲ್ಲಿಗೆ ಮೈನಸ್ ಈಕ್ವಿಟಿ ಶೇರ್ ಏನಿದೆ 4,50,000 ನಾನು ಲೆಸ್ ಮಾಡಿದೆ. ಸೊ 11,25,000 ಅಲ್ಲಿ 4,50,000 ವಿಚ್ ಈಸ್ ಪೇಯ್ಡ್ ಟು ಈಕ್ವಿಟಿ ಶೇರ್ ಅದು ಲೆಸ್ ಮಾಡಿದ್ದೀನಿ ಅಂದರೆ ಉಳ್ಕೊಂಡಿರೋದು 6,75,000. ಸೊ ಈ 6,75,000 ಅನ್ನು ಅವ್ರು ಯಾವ ಥರ ಶೇರ್ ಮಾಡೋಕ್ಕೆ ಹೇಳಿದ್ದಾರೆ ಅಂದರೆ ಈ ಶೇರ್ಡ್ ಇನ್ ದ ರೇಷಿಯೋ ಆಫ್ 2:1. ಅಂದರೆ 2 ಪ್ರಿಫರೆನ್ಸ್ ಶೇರಿಗೆ ಕೊಡ್ತೀವಿ, ಇನ್ನು 1 ಕ್ಯಾಶ್ನವ್ರಿಗೆ ಅವ್ರು ಕೊಡ್ತೀವಿ. ದಟ್ ಈಸ್ 2:1 ಶೇರ್ ಮಾಡ್ತೀವಿ. ಹಾಗಾಗಿ ಈ 6,75,000 ಬ್ಯಾಲೆನ್ಸ್ ಏನು ಬಂತು ನನಗೆ ಅದನ್ನು 6,75,000 ಇಂಟು 2/3 ದಟ್ ಈಸ್ ವಿಚ್ ಈಸ್ ಗಿವನ್ ಟು ಪ್ರಿಫರೆನ್ಸ್ ಶೇರ್ಸ್. ಅದು 6,75,000 ಇಂಟು 2/3 ಮಾಡಿದ್ರೆ 4,50,000 ಬಂತು. ದೆನ್ ಕ್ಯಾಶಲ್ಲಿ ಕೊಡೋದಾದರೆ ಕ್ಯಾಶಲ್ಲಿ ಎಷ್ಟು ಕೊಡ್ತೀರಾ? ಅಲ್ಲಿಗೆ 6,75,000 ಇಂಟು 1/3 ಮಾಡ್ಕೊಳ್ಳಿ ಇಲ್ಲಿ. ಸೊ ಇಲ್ಲಿ 1/3 ಮಾಡಿಕೊಂಡ್ರೆ 2,25,000 ಬರುತ್ತೆ. ನೋಡಿ ಸ್ವಲ್ಪ ಮುಂದೆ ಬಂದಿದೆ ಅದು 1/3 ನಾನು ಇಲ್ಲಿ ಮಾಡಿದ್ದೀನಿ. ಇಲ್ಲಿ ಪ್ರೆಸೆಂಟ್ ಮಾಡ್ಬೇಕಾದ್ರೆ ಅದು ನೆಕ್ಸ್ಟ್ ಪೇಜಿಗೆ ಬಂದಿದೆ, ಅದು 1/3 ಬಂದಿದೆ. ಸೊ 6,75,000 ಇಂಟು 1/3 ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟಾಗುತ್ತೆ? 11,25,000 ಆಗುತ್ತೆ. ಸೊ ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ವಾಟ್ಸಪ್ಪಲ್ಲಿ ಆದರೂ ಕೇಳಿ ಅಥವಾ ನನಗೆ ಕಾಮೆಂಟ್ ಮಾಡಿ ಕೇಳಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಇದು May-June 2017 ಕೇಳಿರೋ ಪ್ರಾಬ್ಲಮ್ಮು, 5 ಮಾರ್ಕ್ಸ್ ಪ್ರಾಬ್ಲಮ್ಮು. X Limited and Y Limited have decided to amalgamate and form Z Limited when their financial position was as under. ಸೊ ಇಲ್ಲಿ X Limited ಮತ್ತು Y Limited ಡಿಸೈಡ್ ಮಾಡಿದ್ದಾರೆ, ಏನೋ ಎರಡು ಅಮಾಲ್ಗಮೇಟ್ ಆಗೋಣ ಅಂತ ಡಿಸೈಡ್ ಮಾಡಿ ಒಂದು Z Limited ಅಂತ ಹೇಳಿ ಒಂದು ಹೊಸ ಒಂದು ಕಂಪನಿಯನ್ನು ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಅವರ ಫೈನಾನ್ಷಿಯಲ್ ಪೊಸಿಷನ್ ಏನು ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ನಾನು ಇಲ್ಲಿ ನೆಟ್ ಅಸೆಟ್ ಮೆಥಡನ್ನು ಫಾಲೋ ಮಾಡ್ತಾ ಇದ್ದೀನಿ. ಆ ಪ್ರೀವಿಯಸ್ ಪ್ರಾಬ್ಲಮ್ ಬಂದು ನೆಟ್ ಪೇಮೆಂಟ್ ಮೆಥಡ್ ಆಯಿತು. ಇದರಲ್ಲಿ ನಾನು ನೆಟ್ ಅಸೆಟ್ ಮೆಥಡ್ ಫಾಲೋ ಮಾಡ್ತಾ ಇದ್ದೀನಿ. ಸೊ ಏನಿದೆ ಇನ್ಫಾರ್ಮೇಷನ್ ನೋಡೋಣ. ಸೊ ಅಸೆಟ್ಸ್ X Limited, ಪರ್ಟಿಕ್ಯುಲರ್ X Limited ಆ್ಯಂಡ್ Y Limited. ಸೊ ಅಸೆಟ್ಸ್ ಎಷ್ಟಿದೆ? 6 lakhs ಇದೆ. ದೆನ್ Y Limited ಅಲ್ಲಿ 5 lakhs ಇದೆ. ದೆನ್ ಲಯಬಿಲಿಟೀಸ್ ಬಂದು X Limited ಅಲ್ಲಿ 2 lakhs ಕೊಟ್ಟಿದ್ದಾರೆ ಮತ್ತು Y Limited ಅಲ್ಲಿ 1,50,000 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಅದು ಬಂದು 4 lakhs ಇದೆ, 3,50,000 ಇದೆ. ಸೊ ಇದರಲ್ಲಿ ಈ ಪ್ರಾಬ್ಲಮಲ್ಲಿ ಇದನ್ನೇನು ನಾವು ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡೋಣ. Z Limited agreed to issue 40,000 share of 10 each at 10% premium to X Limited. ಸೊ X Limitedಗೆ ಎಷ್ಟು ಕೊಡ್ತಾ ಇದ್ದಾರೆ ಇವರು ಅಂದರೆ 40,000 ಈಕ್ವಿಟಿ ಶೇರನ್ನು ಕೊಡ್ತಾ ಇದ್ದಾರೆ. ಎಷ್ಟಕ್ಕೆ? 10% ಪ್ರೀಮಿಯಮ್ಗೆ. ಇದು ನೋಡ್ಕೊಳ್ಳಿ, ಯಾಕೆಂದರೆ 10% ಪ್ರೀಮಿಯಮ್ ಕೊಟ್ಟಿದ್ದಾರೆ ಅಂದರೆ ಅಲ್ಲಿಗೆ 10 rupees ಇಂಟು 10% ಪ್ರೀಮಿಯಮ್ ಎಷ್ಟಾಗುತ್ತೆ? 1 rupee ಹೆಚ್ಚಿಗೆ ಆಗುತ್ತೆ. 40,000 ಇಂಟು 11 ಮಾಡ್ಕೋಬೇಕಾಗುತ್ತೆ ನಾವು. ಆ್ಯಂಡ್ 30,000 ಶೇರ್ ಆಫ್ ₹10 ಈಚ್ ಅಟ್ 10% ಪ್ರೀಮಿಯಮ್. ಅಂದರೆ ಇಲ್ಲಿ Y Limited ಅಂತ ಹೇಳಿಲ್ಲ, ಇಟ್ ಇಸ್ ಟು ಅಂಡರ್ಸ್ಟುಡ್. ಇದನ್ನು ಅವರು Y Limitedಗೆ ಕೊಡ್ತಾ ಇದ್ದಾರೆ 30,000 ಶೇರ್ ಆಫ್ 10 ಈಚನ್ನು. ಅಲ್ಲಿಗೆ 10% ಪ್ರೀಮಿಯಮ್ಗೆ ಅಂದರೆ 10 + 1 11, 30,000 ಇಂಟು 11.
ಸೊ ನೆಕ್ಸ್ಟ್ ಏನು ಹೇಳ್ತಾರೆ, ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್, ಗುಡ್ ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್. ನೆಕ್ಸ್ಟ್ ಏನು ಕೇಳಿದ್ದಾರೆ ನಿಮಗೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ, ಪರ್ಚೇಸ್ ಕನ್ಸಿಡರೇಷನ್ನ ಕ್ಯಾಲ್ಕುಲೇಟ್ ಮಾಡಿ, ನೆಕ್ಸ್ಟ್ ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋಣ ನೆಟ್ ಅಸೆಟ್ ಮೆಥಡಲ್ಲಿ. ನಿಮ್ಗೆ ಹೇಳಿದೆ ನೆಟ್ ಅಸೆಟ್ ಮೆಥಡಲ್ಲಿ ದ ಡಿಫ್ರೆನ್ಸ್ ಬಿಟ್ವೀನ್ ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಏನಿದೆ ಅದು ನೆಟ್ ಅಸೆಟ್ ಮೆಥಡ್ ಆಗುತ್ತೆ. ಅಂದರೆ ಏನು ಡಿಫರೆನ್ಸ್ ಏನಿದೆ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ಗೆ ಡಿಫರೆನ್ಸ್ ಏನಿದೆ ಅದನ್ನೇ ನಾವು ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲೇನಿದೆ ನೋಡಿ, ಅಸೆಟ್ಸ್ ಇದೆ, ಅಸೆಟ್ಸ್ ಎಷ್ಟಿತ್ತು 6 lakhs ಇತ್ತು, ಯಾವುದು ಎಕ್ಸ್ ಲಿಮಿಟೆಡ್ದು. ಅದೇ ಥರ ವೈ ಲಿಮಿಟೆಡ್ ಅಸೆಟ್ಸು 5 lakhs ಇತ್ತು ನೋಡಿ, ಅದನ್ನು ತೊಗೊಂಡಿದ್ದೀನಿ ನಾನು. ಅಸೆಟ್ಸ್ 6 lakhs ತೊಗೊಂಡಿದ್ದೀನಿ ಎಕ್ಸ್ ಲಿಮಿಟೆಡ್ದು, ವೈ ಲಿಮಿಟೆಡ್ 5 lakhs ತೊಗೊಂಡಿದ್ದೀನಿ. ಇದರಲ್ಲಿ ಲೆಸ್ ಲೈಬಲಿಟೀಸ್. ಸೊ ಲೈಬಲಿಟೀಸನ್ನು ಲೆಸ್ ಮಾಡಿದ್ರೆ, ಲೈಬಲಿಟೀಸ್ ಎಕ್ಸ್ ಲಿಮಿಟೆಡಲ್ಲಿ 2 lakhs ಇತ್ತು, ಸೊ 2 lakhs ಲೆಸ್ ಮಾಡಿ. ಸೊ ವೈ ಲಿಮಿಟೆಡಲ್ಲಿ 1,50,000 ಇತ್ತು, ಸೊ 1,50,000 ಲೆಸ್ ಮಾಡಿ. ಸೊ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ ನೆಟ್ ಅಸೆಟ್ ಅಂದರೆ, ದಟ್ ಈಸ್ ನೆಟ್ ಅಸೆಟ್ ಬಂದು 4 lakhs ಬರುತ್ತೆ ಎಕ್ಸ್ ಲಿಮಿಟೆಡಲ್ಲಿ, ದೆನ್ ವೈ ಲಿಮಿಟೆಡಲ್ಲಿ 3,50,000 ಬರುತ್ತೆ. ಸೊ ನೆಕ್ಸ್ಟ್ ಏನಿದೆ, ಇಟ್ ಈಸ್ ನೆಟ್ ಅಸೆಟ್. ಅಂದರೆ ಇಲ್ಲಿ ನೆಟ್ ಅಸೆಟ್ ಏನಿದೆ, ನೆಟ್ ಅಸೆಟ್ಟನ್ನೇ ನಾವು ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ದಟ್ ಈಸ್ ಅಂಡರ್ ದಿ ನೆಟ್ ಅಸೆಟ್ ಮೆಥಡಲ್ಲಿ. ಸೊ ನೆಕ್ಸ್ಟ್ ಏನು ಹೇಳಿದ್ರೆ, ಇವಾಗ ಆ ಪ್ರಾಬ್ಲಮ್ ಪ್ರಕಾರ ನಾವು ಪರ್ಚೇಸ್ ಕನ್ಸಿಡರೇಷನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಏನು ಹೇಳಿದ್ದಾರೆ ಅವರು, ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವನ್ನು ನಾವು ಮಾಡಬೇಕು ಅಂದರೆ ನೋಡಿ, ಇಲ್ಲಿ ಯಾವ ಥರ ತೊಗೋಬೇಕು ಅಂದರೆ, ಫಸ್ಟ್ ನೆಟ್ ಅಸೆಟ್ ದಟ್ ಈಸ್ ಪರ್ಚೇಸ್ ಕನ್ಸಿಡರೇಷನ್ ಆಸ್ ಕ್ಯಾಲ್ಕುಲೇಟೆಡ್ ಆಸ್ ವಿ, ನಾವೇನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅದು ತೊಗೊತೀವಿ. ಇಲ್ಲಿ ಸ್ವಲ್ಪ ಜಾಯಿನ್ ಆಗಿದೆ, ಇದು 4 lakhs ಅಮೌಂಟ್ ಇದು, ಯಾಕೆಂದರೆ ಇಲ್ಲಿ ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಸ್ವಲ್ಪ ಅದು ಒಂದೇ ಇದರಲ್ಲಿ ನಾವು ಪ್ರೆಸೆಂಟ್ ಮಾಡೋಕ್ಕಾಗಿಲ್ಲ. ಸೊ ಇದೆಷ್ಟಿದೆ ಎಕ್ಸ್ ಲಿಮಿಟೆಡ್ದು 4 lakhs ಇದೆ, ಸೊ 4 lakhs ತೊಗೊಂಡಿದ್ದೀನಿ. ವೈ ಲಿಮಿಟೆಡ್ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟಿದೆ 3,50,000 ತೊಗೊಂಡಿದ್ದೀನಿ. ಸೊ ಈಗ ನಾವಿಲ್ಲಿ ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಆ್ಯಕ್ಚುಲಿ ನಾನು ತೊಗೊಂಬಂದಿರೋದೆಷ್ಟು ನೆಟ್ ಅಸೆಟ್ಟು 4 lakhs ಇದೆ ಯಾರ್ದು ಎಕ್ಸ್ ಲಿಮಿಟೆಡ್. ಅದೇ ಥರ ವೈ ಲಿಮಿಟೆಡ್ ಎಷ್ಟಿದೆ 3,50,000 ಇದೆ. ಆದರೆ ಝೆಡ್ ಲಿಮಿಟೆಡ್ ಅವರು ಎಷ್ಟು ಅಗ್ರಿ ಮಾಡಿದ್ದಾರೆ ನೋಡಿ, ಅದನ್ನು ನಾವು ಇದರಲ್ಲಿ ಲೆಸ್ ಮಾಡ್ಕೋಬೇಕು. ಅಂದರೆ ಲೆಸ್ ಅಗ್ರೀಡ್ ವ್ಯಾಲ್ಯೂ ಎಷ್ಟಿದೆ ಅಂದರೆ, ಇಲ್ಲಿ ಝೆಡ್ ಲಿಮಿಟೆಡ್ ಅವರು ಎಷ್ಟು ಅಗ್ರಿ ಮಾಡ್ಕೊಂಡಿದ್ದಾರೆ, ಕೊಡೋದಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅಂದರೆ 40,000 ಶೇರನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿ ಅಂದರೆ 10 each ಇರೋದನ್ನು 10% ಪ್ರೀಮಿಯಮಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದೆ ನಾನು. ಅಲ್ಲಿಗೆ 10 rupees ಇದೆ ಪ್ಲಸ್ 10% ಪ್ರೀಮಿಯಮ್, ಅಲ್ಲಿ ಎಷ್ಟಾಗುತ್ತೆ 10 + 1 11. ಎಷ್ಟು ಕೊಡ್ತಾ ಇದ್ದಾರೆ ಅಂದರೆ 40,000 ಈಕ್ವಿಟಿ ಶೇರನ್ನು ಕೊಡೋದಕ್ಕೆ ಅಗ್ರಿ ಮಾಡ್ಕೊಂಡಿದ್ದಾರೆ, ಅಂದರೆ ಒಪ್ಕೊಂಡಿದ್ದಾರೆ. ಹಾಗಾಗಿ ನಾನಿಲ್ಲಿ ಎಷ್ಟು ತೊಗೊಂಡಿದ್ದೀನಿ ಅಂದರೆ 40,000 ಶೇರ್ ಇಂಟು 11. ಸೊ 40,000 ಇಂಟು ಶೇರ್ ಇಂಟು 11 ಯಾವುದು, ಇನ್ ದ ಕೇಸ್ ಆಫ್ ಎಕ್ಸ್ ಲಿಮಿಟೆಡ್. ನೋಡಿ ಇಲ್ಲಿ ಎರಡು ಒಂದೇ ಕಡೆ ತೊಗೊಂಡಿದ್ದೀನಿ ನಾನು. ಎಕ್ಸ್ ಲಿಮಿಟೆಡಲ್ಲಿ ನಾನು ಎಷ್ಟು ತೊಗೋಬೇಕು ಅಂದರೆ 40,000 ಇಂಟು 11 ತೊಗೊತೀನಿ. ಸೊ 40,000 ಇಂಟು 11 ತೊಗೊಂಡ್ರೆ ಎಷ್ಟಾಯಿತು, 4,40,000 ಆಯಿತು. ಸೊ ನೆಕ್ಸ್ಟು ಇನ್ ಕೇಸ್ ಆಫ್ ವೈ ಲಿಮಿಟೆಡಲ್ಲಿ ಇವರು ಎಷ್ಟು ಒಪ್ಕೊಂಡಿದ್ದಾರೆ ಕೊಡೋದಕ್ಕೆ ಅಗ್ರಿ ಮಾಡ್ಕೊಂಡಿದ್ದಾರೆ ಅಂದರೆ, ಝೆಡ್ ಲಿಮಿಟೆಡ್ ಅವರು 30,000 ಶೇರ್ ಆಫ್ ದಟ್ ಈಸ್ ಅಗೈನ್ 10 each at 10% ಪ್ರೀಮಿಯಮ್ ಅಂತ ಹೇಳಿದ್ದಾರೆ. ಅಂದರೆ 10 + 10% ಪ್ರೀಮಿಯಮ್ ಅಲ್ಲಿ 11 ಆಯಿತು. ಇಲ್ಲೂ 30,000 ಶೇರನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. 30,000 ಶೇರ್ ಇಂಟು 11 ಯಾವುದು, ಇನ್ ದ ಕೇಸ್ ಆಫ್ ವೈ ಲಿಮಿಟೆಡಲ್ಲಿ. ಸೊ ಅಲ್ಲಿಗೆ 30,000 ಇಂಟು 11 ಎಷ್ಟಾಗುತ್ತೆ 3,30,000. ವೈ ಲಿಮಿಟೆಡ್ ಅವ್ರಿಗೆ ಇವ್ರು ಕೊಡ್ತಾ ಇರೋದೆಷ್ಟು, ಅಗ್ರಿ ಮಾಡ್ಕೊಂಡಿರೋದೆಷ್ಟು, ಕೊಡ್ತೀವಿ ಅಂತ ಹೇಳಿ 3,30,000. ಸೊ ಈಗ ನಾವು ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಫಸ್ಟು ನೆಟ್ ಅಸೆಟ್ ಎಷ್ಟಿದೆ ಅಷ್ಟನ್ನು ತೊಗೋಬೇಕಾಗತ್ತೆ. ಎಕ್ಸ್ ಲಿಮಿಟೆಡ್ದು 4 lakh ಇದೆ, ವೈ ಲಿಮಿಟೆಡ್ದು 3,50,000 ಇದೆ. ಸೊ ಈ ಒಂದು ಏನು ನೆಟ್ ಅಸೆಟ್ ಏನಿದೆ ಅಥವಾ ಪರ್ಚೇಸ್ ಕನ್ಸಿಡರೇಷನ್ ಏನಿದೆ, ಈ ಪರ್ಚೇಸ್ ಕನ್ಸಿಡರೇಷನಲ್ಲಿ ನಾನು ಅಗ್ರೀಡ್ ವ್ಯಾಲ್ಯೂವನ್ನು ಲೆಸ್ ಮಾಡ್ತಾ ಇದ್ದೀನಿ. ಸೊ ಲೆಸ್ ಅಗ್ರೀಡ್ ವ್ಯಾಲ್ಯೂ. ಸೊ ಅಗ್ರೀಡ್ ವ್ಯಾಲ್ಯೂ ಬಂದು ನಿಮಗೆ ಎಕ್ಸ್ ಲಿಮಿಟೆಡಲ್ಲಿ 4,40,000 ಇದೆ. ಸೊ 4 lakhಲ್ಲಿ 4,40,000 ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ, 40,000 ಬರುತ್ತೆ. ದಟ್ ಈಸ್ ಮೈನಸ್ ವ್ಯಾಲ್ಯೂ ಬರುತ್ತೆ. ನಾನು ಮೈನಸ್ ಅಂತ ತೊಗೊಂಡಿಲ್ಲ, ಅದನ್ನು ನಾನು ಇಲ್ಲಿ ಬ್ರಾಕೆಟಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅಂದರೆ ಇಲ್ಲಿ
ಅದೇನಾಗುತ್ತೆ ಗುಡ್ ವಿಲ್ ಆಗುತ್ತೆ. ಅಂದರೆ ಆ್ಯಕ್ಚುಯಲ್ ವ್ಯಾಲ್ಯೂ ಪರ್ಚೇಸ್ ಕನ್ಸಿಡರೇಷನ್ ಇರೋದು 4 lakh, ಬಟ್ ಇವ್ರು ಅಗ್ರಿ ಮಾಡ್ಕೊಂಡಿರೋದು 4,40,000 ಅಂದರೆ 40,000 ಏನು ಎಕ್ಸ್ಟ್ರಾ ಕೊಡ್ತಾ ಇದ್ದಾರಲ್ಲ ಅದೇನಾಗುತ್ತೆ ಗುಡ್ ವಿಲ್ ಆಗುತ್ತೆ. ಆ 40,000 ಇವ್ರು ಕೊಡ್ತಾ ಇರ್ತಕ್ಕಂಥ ಎಕ್ಸ್ಟ್ರಾ ಅಮೌಂಟನ್ನು ನಾವು ಗುಡ್ ವಿಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇದರಲ್ಲಿ ಫಸ್ಟ್ ಕೇಸಲ್ಲಿ ಎಕ್ಸ್ ಲಿಮಿಟೆಡಲ್ಲಿ ಏನು 40,000 ಬರುತ್ತೆ ಅದು ಗುಡ್ ವಿಲ್ ಆಗುತ್ತೆ. ದೆನ್ ನೋಡಿ ನೆಕ್ಸ್ಟ್ ವೈ ಲಿಮಿಟೆಡಲ್ಲಿ ಏನಿದೆ ಅವ್ರದ್ದು ಪರ್ಚೇಸ್ ಕನ್ಸಿಡರೇಷನ್ ಅಥವಾ ನೆಟ್ ಅಸೆಟ್ ಬಂದು 3,50,000 ಇದೆ. ಆದರೆ ಇವರು ಅಗ್ರಿ ಮಾಡ್ಕೊಂಡಿರೋದು ಝೆಡ್ ಲಿಮಿಟೆಡ್ ಅವರು ಎಷ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ, 3,30,000 ಮಾತ್ರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಅಲ್ಲಿಗೆ 3,50,000 ಪರ್ಚೇಸ್ ಕನ್ಸಿಡರೇಷನ್ ಇದೆ, ಆದರೆ ಇವ್ರು ಕೊಡ್ತಾ ಇರೋದು ಅಗ್ರಿ ಮಾಡ್ಕೊಂಡಿರೋದು ಕೊಡೋದಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿರೋದು ಎಷ್ಟು 3,30,000 ಮಾತ್ರ. ಅಲ್ಲಿಗೆ ಎರಡು ಡಿಫ್ರೆನ್ಸ್ ಬಂದು 3,50,000 ನಾವು 3,30,000 ಕಳೆದ್ರೆ 20,000 rupees ಬರುತ್ತೆ. ದಟ್ ಈಸ್ ಇಟ್ ಈಸ್ ಪ್ರಾಫಿಟ್. ಇದು ಪ್ರಾಫಿಟ್ ಆಗುತ್ತೆ. ಹಾಗಾಗಿ ಇದನ್ನು ಅವರು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂದರೆ ಕ್ಯಾಪಿಟಲ್ ರಿಸರ್ವ್ಗೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗಾಗಿ ಫಸ್ಟಲ್ಲಿ ಏನಿದೆ 40,000 ಏನು ಬಂದಿದೆ 4 lakh ಓನ್ಲಿ 4,40,000 ಕಳೆದ್ರೆ ಎಕ್ಸ್ ಲಿಮಿಟೆಡಲ್ಲಿ ಏನು ಆನ್ಸರ್ ಬಂದಿದೆ ಅದನ್ನು ನಾವು ಗುಡ್ ವಿಲ್ ಅಂತ ಹೇಳಿ ಕರಿತೀವಿ. ದೆನ್ ವೈ ಲಿಮಿಟೆಡಲ್ಲಿ ಏನು ಬಂದಿದೆ ನಮಗೆ 3,50,000 3,30,000 ನಾವು ಅಗ್ರೀಡ್ ವ್ಯಾಲ್ಯೂ ಏನು ಲೆಸ್ ಮಾಡಿದ್ವಿ, ಇಲ್ಲಿ ಏನು 20,000 ಬಂದಿದೆ ಅದನ್ನು ನಾವು ಕ್ಯಾಪಿಟಲ್ ರಿಸರ್ವ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ನಾನು ನಿಮಗಿದು ಅರ್ಥಾಗಿದೆ ಅಂದ್ಕೊಂಡಿದ್ದೀನಿ. ಇದರಲ್ಲೂ ಅಷ್ಟೇ ಏನಾದರೂ ಡೌಟ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಥವಾ ಕಾಮೆಂಟ್ ಮಾಡಿ ಕೇಳಿ.